ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಫೆಬ್ರವರಿ ತಿಂಗಳು ತುಲಾರಾಶಿಗೆ ಅಲ್ಲಿ ವಾಕ್ಯದ ಅನುಸಾರವಾಗಿ ಹಣಕಾಸು ಉದ್ಯೋಗ ಉತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಎಂಬಂಥ ಒಂದು ವಾಕ್ಯ ಬಂದಿದೆ. ವಾಸ್ತವವಾಗಿ ನಿಮಗೆ ಶುಭ ಗ್ರಹಗಳ ಒಂದು ಅನುಕೂಲತೆ ಇರುತ್ತೆ. ಉದಾಹರಣೆಗೆ ಗುರು ಶುಕ್ರರಂತಹ ವಿಶೇಷವಾದ ಅನುಕೂಲ, ಶನಿ ಮಹಾರಾಜರ ಬೆಂಬಲ ಇವೆಲ್ಲವೂ ನಿರಂತರವಾಗಿ ಇದ್ದೇ ಇರುತ್ತೆ. ಅದರ ಬಗ್ಗೆ ಏನೂ ಸಂಶಯ ಬೇಕಾಗಿಲ್ಲ. ಆದರೆ ಅಲ್ಲಿ ಇತರ ಗ್ರಹಗಳ ವೈರುಧ್ಯವನ್ನು, ಉದಾಹರಣೆಗೆ ಸೂರ್ಯನ ವೈರುಧ್ಯ, ಮಂಗಳನ ವೈರುಧ್ಯ, ಕೆಲವು ಹಂತದಲ್ಲಿ ಬುಧನು ಸಹ ವಿರುದ್ಧವಾಗಿರುವಂಥದ್ದು, ಇಂತಹ ವಿಚಾರಗಳು ನಿಮಗೆ ಕೆಲವೊಮ್ಮೆ ರಾಹುವಿನ ವೈರುಧ್ಯ ಇವೆಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ 4 ಅಥವಾ 5 ಗ್ರಹಗಳ ಒಂದು ವೈರುಧ್ಯವನ್ನು ಕೆಲವೊಂದು ಹಂತದಲ್ಲಿ ನೀವು ಎದುರಿಸುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಅವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡಾಗ ನಿಮಗೆ ಅಲ್ಲಿ ಶುಕ್ರ ಮತ್ತು ಗುರುಗಳ ಅನುಗ್ರಹದಿಂದ ಹಣಕಾಸು, ಉದ್ಯೋಗ, ವೃತ್ತಿ, ವ್ಯಾಪಾರ ಇದರಲ್ಲಿ ಎಲ್ಲವೂ ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದರಲ್ಲಿ ಯಾವುದೇ ಕೊರತೆಗಳಿರೋದಿಲ್ಲ ಅಥವಾ ಅದರಲ್ಲಿ ನಿಮಗೆ ಬರತಕ್ಕಂಥ ಲಾಭ, ಆದಾಯ ಇವೆಲ್ಲವೂ ಶ್ರಮವಾಗಿ ಚೆನ್ನಾಗಿ ಇರುತ್ತೆ. ಇನ್ನು ಅಲ್ಲಿ ನೆಮ್ಮದಿ ಆರೋಗ್ಯ ಮಧ್ಯಮ ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ರವಿಯ ಪರಿವರ್ತನೆ, ನಿಮಗೆ ಸೂರ್ಯ ಭಗವಂತರು ಅಲ್ಲಿ ಆರಂಭದಲ್ಲಿ ಮಕರದಲ್ಲೂ ಆ ಬಳಿಕ 13ರಿಂದ ಕುಂಭರಾಶಿಗೂ ಪ್ರವೇಶ ಮಾಡ್ತಾರೆ. ಹಾಗಾಗಿ ನಿಮಗೆ ಅಲ್ಲಿ ಸುಖ ಸ್ಥಾನ ಮತ್ತು ಪಂಚಮದ ಸ್ಥಾನದಲ್ಲಿ ಆಗುವಂತಹ ರವಿಯ ಒಂದು ಪರಿವರ್ತನೆಯಿಂದಾಗಿ ಆರೋಗ್ಯದಲ್ಲಿ ಕೆಲವೊಮ್ಮೆ ಏರುಪೇರು ಬರುವಂಥದ್ದು, ಜೊತೆಗೆ ಇದ್ದಕ್ಕಿದ್ದಂತೆ ನಿಮಗೆ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗದೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಬಂಧುಗಳಲ್ಲಿ ವಿರೋಧ, ಜೊತೆಗೆ ನಿಮ್ಮ ಸಹೋದರಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಸ್ತಿ ವಿವಾದಗಳು ಮುನ್ನೆಲೆಗೆ ಬರುವಂಥದ್ದು, ಎಷ್ಟು ದಿನ ಚೆನ್ನಾಗಿದ್ದಂಥ ಬಾಂಧವ್ಯದಲ್ಲಿ ಯಾವುದೇ ಒಂದು ಹುಳಿ ಹಿಂಡುವ ಘಟನೆಗಳು ಆಗ್ಬೋದು, ಜೊತೆಗೆ ನಿಮ್ಮ ತಂದೆ ಮಕ್ಕಳು ಅಥವಾ ನಿಮ್ಮಿಂದ ಕಿರಿಯ ವ್ಯಕ್ತಿಗಳಲ್ಲಿ ಇಂಥ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆಸ್ತಿ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಈಗ ಪರಿಹಾರ ಕಾಣದೆ ಅದರಲ್ಲಿ ನಿಮಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಸೋಲು ಉಂಟಾಗುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ವೈರುಧ್ಯವಾಗಿ ಇರುವಂತಹ ಒಂದು ರವಿಯ ಪ್ರಭಾವ ನಿಮಗೆ ನಿಮ್ಮ ಒಂದು ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮ ಬೀರ್ಬೋದು, ಜೊತೆಗೆ ನಿಮ್ಮ ಒಂದು ನಡವಳಿಕೆಗಳ ಮೇಲೂ ಬೀರ್ಬೋದು, ಜೊತೆಗೆ ನಿಮಗೆ ಆಗು ಹೋಗುಗಳು ಅಂದರೆ ನಿಮಗೆ ಈ ಸಾರ್ವಜನಿಕ ವಲಯದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರವಾದ ಸಾರ್ವಜನಿಕ ಸಮ್ಮುಖವಾದಂತಹ ಆಗು ಹೋಗುಗಳ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಜೊತೆಗೆ ನಿಮಗೆ ಅವಮಾನಕರವಾದ ಘಟನೆ ಈ ತಿಂಗಳಲ್ಲಿ ಪದೇ ಜರುಗುತ್ತೆ. ಅವಮಾನಕರ ಘಟನೆ ಅಂದರೆ ಅದು ನಿಮಗಿಂತ ಯಾರಾದರೂ ಉದ್ಯೋಗದಲ್ಲಿ ಇರುವಂತಹ ಸಹೋದ್ಯೋಗಿಗಳು ಇರ್ಬೋದು ಅಥವಾ ನಿಮ್ಮದೇ ಬಂಧುಗಳು, ನಿಮ್ಮದೇ ಮಿತ್ರರು ಇರುವವರು ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲೋ ಯಾವುದೇ ಸಭೆ ಸಮಾರಂಭಗಳಲ್ಲೋ ಅಥವಾ ಇನ್ನಿತರ ಒಂದು ಸ್ಥಳಗಳಲ್ಲೋ ನಿಮಗೆ ಅವಮಾನವಾಗುವಂಥ ಮಾತುಗಳು ನಡೆದು ಅವಮಾನಕರ ಘಟನೆಗಳಿಗೆ ಅವರು ಒಂದು ಪ್ರೇರೇಪಣೆ ಕೊಡುವಂಥದ್ದು, ಅಥವಾ ಈಗಿನ ಒಂದು ಯುಗದಲ್ಲಿ ನಾವು ಬಳಸುವಂಥ ಸಾಮಾಜಿಕ ಜಾಲತಾಣ ಅಂತ ಸೋಷಿಯಲ್ ಮೀಡಿಯಾ, ಆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಪೋಸ್ಟ್ ಹಾಕೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚಿನಂತ ಮಾಡುವಂಥದ್ದು ಇವೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ಈ ಒಂದು ಎಚ್ಚರಿಕೆ ಖಂಡಿತ ತುಲಾರಾಶಿಗೆ ಬೇಕಾಗುತ್ತೆ. ಯಾಕಂದರೆ ನೆಮ್ಮದಿ ಮತ್ತು ಆರೋಗ್ಯ ಇವೆಲ್ಲ ಮಧ್ಯಮ ಅಂತ ಬಂದಿದೆ. ಹಾಗಾಗಿ ನಿಮ್ಮ ನೆಮ್ಮದಿ ಕೆಡಿಸುವಂತಹ ಘಟನೆಗಳು ಹಲವು ಘಟನೆಗಳು ಈ ಫೆಬ್ರವರಿಯಲ್ಲಿ ಆಗ್ಬೋದು. ಇನ್ನು ಆರೋಗ್ಯದ ವಿಚಾರ ಮೊದಲೇ ಹೇಳಿದ್ದೇನೆ, ನಿಮಗೆ ಇದ್ದಂತಹ ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಹೊಸದಾಗಿ ಆರೋಗ್ಯದಲ್ಲಿ ಈ ಹವಾಮಾನದಿಂದ, ನೀರಿನಿಂದ, ಆಹಾರ ದೋಷದಿಂದ ಏನಾದರೂ ಅವುಗಳು ಮತ್ತೆ ನಿಮಗೆ ತೊಂದರೆ ಕೊಡ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಕಾಳಜಿನೂ ಬೇಕು, ಜೊತೆಗೆ ನಿಮ್ಮ ನಡವಳಿಕೆ, ಮಾತು, ಬಾಂಧವ್ಯ ಅಂದರೆ ನೀವು ಯಾರ ಜೊತೆಗೆ ಯಾವ ರೀತಿಯ ರಿಲೇಷನ್ಶಿಪ್ಪನ್ನು ನೀವು ಸರಿಯಾಗಿ ಇಟ್ಕೋಬೇಕು. ಜೊತೆಗೆ ಅತಿಯಾಗಿ ಯಾರನ್ನು ನಂಬಿಕೊಂಡು ಅವರ ಮೇಲೆ ಏನಾದರೂ ನೀವು ನಿಮ್ಮ ಒಂದು ಎಲ್ಲ ವಿಚಾರಗಳನ್ನು ತೋಡಿಕೊಳ್ಳೋದು, ಎಲ್ಲ ವಿಚಾರಗಳನ್ನು ಹೇಳಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮಾಹಿತಿಯನ್ನು ಹಂಚಿಕೊಳ್ಳೋದು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದರ ದುರುಪಯೋಗ ಆಗ್ಬೋದು ಅಥವಾ ಅದು ನಿಮಗೆ ವಿರುದ್ಧವಾದ ಸಾಕ್ಷಿಯಾಗಿ ಸಹ ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ಹಾಗೆ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ಏನಾದರೂ ವಾಗ್ವಾದ ವಿವಾದಗಳು ಅದು ನಿಮ್ಮ ವೃತ್ತಿ ಜಾಗದಲ್ಲೂ ಆಗ್ಬೋದು ಅಥವಾ ಇನ್ನಿತರ ಪ್ರಯಾಣ ಕಾಲದಲ್ಲೂ ಪ್ರವಾಸ ಕಾಲದಲ್ಲೂ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲ ಎಚ್ಚರಿಕೆ ಗಮನಿಸುತ್ತದೆ. ಇನ್ನು ಮಂಗಳನು ವಿರುದ್ಧವಾಗಿರುವ ವಿಚಾರವಾಗಿ ಆ ಮಂಗಳನು ನಿಮಗೆ ಚತುರ್ಥ ಮತ್ತು ಪಂಚಮದಲ್ಲಿ ಮಂಗಳನು ಸಹ ಇರುವ ಕಾರಣ ಅಲ್ಲಿನೂ ಹಾಗೆ ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ ಏನಾದರೂ ವಿವಾದಗಳು ಏರ್ಪಡುವುದು, ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಬಾಂಧವ್ಯ ಹದಗೆಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅವರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದು ಅಥವಾ ನೀವು ಅವರನ್ನು ಅಪಾರ್ಥ ಮಾಡಿಕೊಳ್ಳುವಂಥದ್ದು, ಇಬ್ಬರ ಮಧ್ಯೆ ಅನುಮಾನ ಅಥವಾ ಸಂಶಯದ ಒಂದು ಏನಾದರೂ ಗಂಟುಗಳು ಕಾಣಿಸಿಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಮನೆಯ ಸದಸ್ಯರಲ್ಲಿ ಹಾಗೆ ವಿಶೇಷವಾಗಿ ಕಿರಿಯ ಸದಸ್ಯರು, ಉದಾಹರಣೆಗೆ ತಂದೆ ಮತ್ತು ಮಕ್ಕಳ ಮಧ್ಯೆ ಅಥವಾ ಅತ್ತೆ ಮಾವ, ಅತ್ತೆ ಸೊಸೆ ಮುಂತಾದವರ ಮಧ್ಯೆ ಬಾಂಧವ್ಯದಲ್ಲಿ ಬಹಳ ಕೊರತೆ ಬರ್ಬೋದು ಅಥವಾ ಗಂಭೀರವಾದ ಏನಾದರೂ ಜಗಳ ಕಲಹಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳು ಈ ಮಂಗಳನಿಂದಲೂ ಸಾಧ್ಯತೆ ಇರುತ್ತೆ.
ಇನ್ನು ಅಲ್ಲಿ ಬುಧನ ವಿಚಾರ ಬಂದಾಗ ಆರಂಭದಲ್ಲಿ ಬುಧನ ಒಂದು ಕೆಲವು 3 ದಿನಗಳಷ್ಟೇ ನಿಮಗೆ ಈ ತಿಂಗಳಲ್ಲಿ ಬುಧನ ಪೂರಕತ್ವ ಇರುತ್ತೆ. 3ರ ಬಳಿಕ 4ನೇ ತಾರೀಕಿಗೆ ಅಲ್ಲಿ ಬುಧನ ಪರಿವರ್ತನೆ ಆಗೋದು, ಅದೂ ನಿಮಗೆ ವಿರುದ್ಧವಾದ ಒಂದು ಸಾಕ್ಷಿಯಾಗಿ ಪರಿಣಾಮ ಆಗ್ಬೋದು. ಹಾಗಾಗಿ ಅಲ್ಲಿ ಮಾತಿನ ಜಗಳಗಳು, ಮಾತಿನ ಕಲಹ, ಹಾಗಾಗಿ ಮಾತಿನಿಂದ ಆಗುವಂಥ ತೊಂದರೆಗಳು, ಜೊತೆಗೆ ನೀವು ಯಾರಿಗಾದರೂ ಪ್ರಾಮಿಸ್ ಮಾತನ್ನು ಕೊಟ್ಟು ಅದನ್ನು ಉಳಿಸ್ಲಿಕ್ಕೆ ಆಗುವಂಥದ್ದು, ಆಗದೇ ಇರುವಂಥದ್ದು. ಇನ್ನು ಅದೇ ರೀತಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಒಂದು ಘಟನೆಗಳು ಜರುಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಇದರ ಜೊತೆಗೆ ನಿಮಗೆ ರಾಹುವಿನ ಒಂದು ಅಡ್ಡ ಪರಿಣಾಮ ತಿಂಗಳ ಪೂರ್ತಿ ಇರಲಿದೆ. ರಾಹುವಿನ ಅಡ್ಡ ಪರಿಣಾಮದಿಂದ ನಿಮಗೆ ಒತ್ತಡ, ಚಿಂತೆಗಳು ಹೆಚ್ಚಳ ಆಗ್ಬೋದು. ವ್ಯಾಪಾರ, ಉದ್ಯೋಗದಲ್ಲಿ ಅಡೆತಡೆಗಳು ಬರೋದು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇದ್ದಂತೆ ಅಲ್ಲೇನಾದ್ರು ಆಕಸ್ಮಿಕ ಘಟನೆಗಳು ಚಮ್ಮಿ ಅದನ್ನು ಏನಾದ್ರು ನೀವು ಪೋಸ್ಟ್ಪೋನ್ ಅಥವಾ ಕ್ಯಾನ್ಸಲ್ ಮಾಡುವಂಥ ಪ್ರಮೇಯ ಇವೆಲ್ಲ ಬರ್ಬೋದು. ಇವೆಲ್ಲ ವಿಘ್ನಗಳು ಅಂತ ಹೇಳ್ತೇವೆ. ಅಂಥ ವಿಘ್ನ ಮತ್ತು ಅಡೆತಡೆಗಳು ಈ ರಾಹುವಿನ ಪ್ರಭಾವದಿಂದಲೂ ಬರ್ಬೋದು. ಜೊತೆಗೆ ಮಂಗಳ, ಸೂರ್ಯ ಇವರು ಸಹ ನಿಮಗೆ ಆರಂಭದಲ್ಲಿ ಜೊತೆಗೆ ತಿಂಗಳಲ್ಲಿ ಅನೇಕ ಬಾರಿ ವಿರುದ್ಧದ ಪರಿಣಾಮವನ್ನು ಕೊಡಬಹುದಾಗಿದೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಎಚ್ಚರವನ್ನು ಈ ತಿಂಗಳಲ್ಲಿ ಗಮನಿಸುವಂಥದ್ದು. ಇನ್ನು ಇದರ ಹೊರತು ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲ ಇದ್ದಾರೆ, ಅವರಿಗೆ ಅಂಥದ್ದೇನೂ ಸಮಸ್ಯೆಗಳಿಲ್ಲ. ನಿಮ್ಮ ವಿದ್ಯೆಯಲ್ಲಿ, ಸಾಧನೆಯಲ್ಲಿ ಅವೆಲ್ಲ ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು, ಉನ್ನತ ಶಿಕ್ಷಣದ ಸ್ಥಾನಮಾನ, ಸೀಟುಗಳು ಸಿಗ್ಬೋದು. ಅದು ಕ್ಯಾಂಪಸ್ ಸಿಲೆಕ್ಷನಲ್ಲಿ ಉತ್ತಮವಾದ ಆಯ್ಕೆಗಳು ಸಿಗುವಂಥದ್ದು, ಉದ್ಯೋಗದ ಅವಕಾಶ ಸಿಗುವಂಥದ್ದು. ಈಗಾಗಲೇ ಉದ್ಯೋಗದಲ್ಲಿರುವಂಥ ಯುವ ವೃಂದದವರಿಗೆ ಇನ್ನಷ್ಟು ದೊಡ್ಡ ಪ್ರಮಾಣದ ಉದ್ಯೋಗ ಸಿಗುವಂಥದ್ದು, ಉದ್ಯೋಗವನ್ನು ಬದಲಿಸುವ ಪ್ರಯತ್ನದಲ್ಲಿ ಯಶಸ್ಸು ಕಾಣುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಖಂಡಿತ ಇದೆ. ಹಾಗಾಗಿ ಹಣಕಾಸು, ಉದ್ಯೋಗ ಉತ್ತಮ ಎಂಬ ವಾಕ್ಯ ಮೊದಲೇ ಬಂದಿದೆ. ಅದಕ್ಕೆ ಅನುಗುಣವಾಗಿ ನಿಮಗೆ ಗುರು ಶುಕ್ರರ ಅನುಗ್ರಹದಿಂದ ಹಣಕಾಸಿಗೆ, ಉದ್ಯೋಗಕ್ಕೆ ಯಾವುದೇ ಕೊರತೆ ಬರೋದಿಲ್ಲ. ವ್ಯಾಪಾರ, ವೃತ್ತಿ ಇದನ್ನು ಹಾಗೆ ಪ್ರೊಫೆಷನ್ ಏನೇನು ಇರ್ತೀರೋ ಅದರಲ್ಲಿ ಸಹ ನಿಮಗೆ ಚೆನ್ನಾದ ಒಂದು ಅನುಕೂಲತೆಗಳು, ಲಾಭ, ಆದಾಯ ಎಲ್ಲ ಬರುತ್ತೆ. ಆದರೆ ಬಂದಂಥ ಕೆಲವು ವೈಯಕ್ತಿಕ ಸವಾಲುಗಳು ಅಥವಾ ಜನರಿಂದ ಬರ್ತಕ್ಕಂಥ ಏನಾದರೂ ಅಪವಾದಗಳು, ಆರೋಪಗಳು ನಿಮಗೆ ಈ ತಿಂಗಳಡಿ ಆಗಾಗ ನೆಮ್ಮದಿಯನ್ನು ಕೆಡಿಸ್ಬೋದಾಗಿದೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಏನಾದರೂ ಬಂಧುಗಳಲ್ಲಿ, ಮಿತ್ರರಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ, ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಗೆ ಸಿಲುಕೊಳ್ಳುತ್ತೆ ಎಚ್ಚರಗೊಳಿಸಬೇಕು. ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿರೋರು, ಉದಾಹರಣೆಗೆ ರಾಜಕೀಯ ವ್ಯಕ್ತಿಗಳು, ಸೆಲೆಬ್ರಿಟಿ ಅನ್ನೋರು, ಅಥವಾ ಇನ್ನಿತರ ಯಾವುದೇ ಟಿವಿ, ಸಿನಿಮಾ, ಕಲಾ, ಮಾಧ್ಯಮ ಮುಂತಾದ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸೋರು, ಅವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಯಾಕಂದರೆ ನಿಮಗೆ ಈಗ ಮಸಿ ಬೆಳೆಯುವಂಥದ್ದು, ನಿಮಗೆ ಕಳಂಕ ತರುವಂತಹ ಘಟನೆಗಳು ಆಗ್ಬೋದು. ಅಥವಾ ಯಾವುದೇ ಒಂದು ನೀವು ಆಡಿದ ಮಾತು ಅದು ನಿಮಗೆ ಮುಳು ಆಗ್ಬೋದು. ಅಥವಾ ಯಾವುದೇ ಒಂದು ಕಾಂಟ್ರವರ್ಸಿ ನಿಮ್ಮ ಸುತ್ತಿಕೊಳ್ಬೋದಾಗಿದೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯದ ಕಡೆಗೆ ಸಹ ಗಮನ ಬೇಕೇ ಬೇಕು. ಅಲ್ಲಿ ಹವಾಮಾನ, ಆಹಾರ, ನೀರಿನಿಂದ ಬರುವಂತಹ ಕೆಲವು ಇನ್ಫೆಕ್ಷನ್, ನಂಜು ಅಥವಾ ಫುಡ್ ಪಾಯ್ಸನಿಂಗ್ ಮುಂತಾದವುಗಳು ಸಹ ನಿಮಗೆ ಕಾಡ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ತುಲಾರಾಶಿಗೆ ಹಣಕಾಸಿಗೆ, ಹಣಕಾಸಿಗೆ ಸಂಬಂಧಪಟ್ಟ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವೃತ್ತಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇಲ್ಲ. ಅಥವಾ ಶಿಕ್ಷಣ, ಸಾಧನೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇಲ್ಲ. ವೈಯಕ್ತಿಕ ಜೀವನ, ಆರೋಗ್ಯ ಮತ್ತು ನಿಮ್ಮ ಆಗು ಹೋಗು ನಡವಳಿಕೆ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ತಿಂಗಳ ಪೂರ್ತಿ ಖಂಡಿತ ಬೇಕಾಗುತ್ತೆ. ಗುರುಬಲದ ಒಂದು ರಕ್ಷಣೆ ಇದೆ. ಇದಕ್ಕೆ ಶುಕ್ರನ ವಿಶೇಷವಾದ ಬೆಂಬಲ ನಿಮಗಿದೆ. ಶನಿ ಮಹಾರಾಜರು ನಿಮಗೆ ತಿಂಗಳಲ್ಲಿ ಪೂರಕವಾಗಿ ಇರ್ತಾರೆ. ಅದೇ ರೀತಿ ನಿಮಗೆ ಕೇತುವಿನ ಬೆಂಬಲ ಸಹ ಇದೆ. ಹಾಗೆ ಪ್ರಬಲವಾಗಿ 4 ಗ್ರಹಗಳ ರಕ್ಷಣೆ ಇದ್ದೇ ಇರುತ್ತೆ. ಇನ್ನು ಚಂದ್ರಾನುಕೂಲ ನಿಮಗೆ ಈ ತಿಂಗಳ 15 ದಿನಗಳು ಬರುತ್ತೆ. 15 ದಿನಾಂಕಗಳಲ್ಲಿ ಚಂದ್ರನ ಯಾವ್ಯಾವ ಅನುಗ್ರಹ ಬರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಫೆಬ್ರವರಿ 1, 2, 3, 4, 7, 8, 9, 12, 13, 14, 20, 21, 22, 23, 28 ಈ 15 ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲ ಇರುವಂತಹ ದಿನಾಂಕಗಳು ಸಿಗುತ್ತಿವೆ. ಆ ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳನ್ನು ನೀವು ಶುಭ ವಿಚಾರಗಳಿಗೆ, ಆರಂಭಗಳಿಗೆ, ಸ್ಟಾರ್ಟಪ್ ಮಾಡಲಿಕ್ಕೆ, ಅಥವಾ ಅಗ್ರಿಮೆಂಟ್ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಭೇಟಿ ಮಾಡೋದು, ಮೀಟಿಂಗ್ ಇತ್ಯಾದಿಗಳಿಗೆ ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಚಂದ್ರನ ಅನುಗ್ರಹ ಇರುವಂತಹ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಬಳಸ್ಬೋದಾದ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಗುರು, ಶುಕ್ರ ಹಾಗೂ ಕೇತು ಮತ್ತು ಶನಿ ಮಹಾತ್ಮರಿಗೆ ಸಂಕೇತವಾಗಿರುವಂಥದ್ದು. ಇನ್ನು ಸಂಖ್ಯೆಗಳು 3, 6, 7, 8, 3, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಚಂದ್ರನ ಅನುಗ್ರಹ ಇರುವಂಥ 15 ಡೇಟ್ಗಳು ಹೇಳಿದ್ದೇನೆ. ಆ 15 ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ನಿಮಗೆ ಗೊತ್ತಿರುವಂತೆ ನೆಮ್ಮದಿ ಮತ್ತು ಆರೋಗ್ಯದ ವಿಚಾರ ಏರುಪೇರಾಗುತ್ತೆ. ಗ್ರಹಗಳ ಅನಾನುಕೂಲತೆ ಇರುತ್ತೆ. ಆ ದೋಷ ನಿವಾರಣೆಗೆ ಏನು ಮಾಡೋದು ಅಂದರೆ ವಿಶೇಷವಾಗಿ ಈ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ವಿಷ್ಣು ಅಥವಾ ವೆಂಕಟೇಶ್ವರರ ಮುಂತಾದ ವಿಷ್ಣು ಸ್ವರೂಪದ ಭಕ್ತಿ, ಅಮ್ಮನವರು ಅಥವಾ ಯಾವುದೇ ದೇವಿ ಸ್ವರೂಪದ ಭಕ್ತಿ ಮಾಡುತ್ತದೆ. ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು. ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದನ್ನು ಅನುಸಾರ ಮಾಡ್ಬೋದು. ರಾಹುವಿನ ದೋಷ ನಿವಾರಣೆಗೆ ನರಸಿಂಹಸ್ವಾಮಿ, ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದ ದೇವತಾ ಶಕ್ತಿಗಳ ಭಕ್ತಿಯನ್ನು ಮಾಡುವಂಥದ್ದು. ಜೊತೆಗೆ ಅನುಕೂಲತೆ ಉಳ್ಳವರು, ಆರ್ಥಿಕವಾಗಿ ಸಬಲರು ಈ ದಾನ ಧರ್ಮದ ಮಾರ್ಗದ ಮೂಲಕ ನಿಮ್ಮ ಒಂದು ದೋಷವನ್ನು ಕಳೆದುಕೊಳ್ಬೋದು. ದೇವಾಲಯದ ಸಂದರ್ಶನದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ 6 ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ.
ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಗೆ ಪಂಚಗ್ರಹಗಳ ಒಲುಮೆ, ಸುಖ ಸಮೃದ್ಧಿಯ ಚಿಲುಮೆ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ 5 ಗ್ರಹಗಳಿಂದ ವಿಶೇಷವಾದ ಬೆಂಬಲ ಸಿಗುವಂಥ ಒಂದು ರಾಶಿ ನಿಮ್ಮದಾಗಿರುತ್ತೆ. ಜೊತೆಗೆ ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರುಗುವಂಥದ್ದು, ಇನ್ನು ಸಾಂಸಾರಿಕ ಅಥವಾ ಕೌಟುಂಬಿಕವಾಗಿ ಹಲವಾರು ನಿಮ್ಮ ಮಹತ್ವದ ಕನಸುಗಳು ನನಸಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಪಡೆಯುವಂಥ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ. ಅಲ್ಲಿ ವಿಶೇಷವಾಗಿ ಗ್ರಹಾಧಿಪರಾದಂಥ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಆರಂಭದಲ್ಲಿ ಬಹಳ ಒಂದು ಉತ್ತಮ ಪ್ರಭಾವವನ್ನು ಕೊಡುತ್ತಿರುತ್ತೆ. ಅದೇ ರೀತಿ ನಿಮ್ಮ ರಾಶ್ಯಾಧಿಪತಿ ವೃಶ್ಚಿಕಕ್ಕೆ ಅಧಿಪತಿ ಮಂಗಳ, ಮೇಷ ಮತ್ತು ವೃಶ್ಚಿಕಕ್ಕೆ ಮಂಗಳನು ಅಧಿಪತಿಯಾಗಿರೋ ಕಾರಣ ಆ ರಾಶ್ಯಾಧಿಪತಿ ಮಂಗಳನ ವಿಶೇಷವಾದ ಅನುಭೂತಿ ಮತ್ತು ಅನುಗ್ರಹ ನಿಮಗೆ ಈ ಫೆಬ್ರವರಿ 22ರವರೆಗೂ ಸಿಗುವಂಥದ್ದಿರುತ್ತೆ. ಅಪರೂಪಕ್ಕೆ ಸಿಗುತ್ತೆ. ವರ್ಷದಲ್ಲಿ ಕೇವಲ 3 ಬಾರಿಯಷ್ಟೇ ಒಂದು ರಾಶಿಗೆ ಮಂಗಳನ ಅನುಗ್ರಹ ಸಿಗುವಂಥದ್ದು. ವರ್ಷದಲ್ಲಿ ಕೇವಲ 4 ಬಾರಿಯಷ್ಟೇ ಒಂದು ರಾಶಿಗೆ ಸೂರ್ಯನ ಅನುಗ್ರಹ ಸಿಗುವಂಥದ್ದು. ಅಂಥದ್ದು ಅಪರೂಪದಲ್ಲಿ ಸಿಗುವಂಥ ಸೂರ್ಯ ಮತ್ತು ಮಂಗಳರ ವಿಶೇಷವಾದ ಅನುಭೂತಿ ಅನುಗ್ರಹ ನಿಮಗೆ ಈ ಫೆಬ್ರವರಿಯಲ್ಲಿ ಆರಂಭದಲ್ಲಿ ಸಿಗುವಂಥದ್ದಿರುತ್ತೆ. ಇನ್ನು ಬುಧನ ಅನುಕೂಲತೆ ನಿಮಗೆ ಈ ತಿಂಗಳ ಒಂದು ಹೆಚ್ಚಿನ ದಿನಗಳಲ್ಲಿ ಬುಧನೂ ಸಹ ಒಂದು ಪೂರಕವಾಗಿರುವಂಥದ್ದು. ಶುಕ್ರ ಗ್ರಹವು ಸಹ ನಿಮಗೆ ತಿಂಗಳ ಪೂರ್ತಿ ವಿಶೇಷವಾದ ಅನುಗ್ರಹವನ್ನು ಮಾಡುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷವಾದ ಒಂದು ಲಾಭ, ಆದಾಯ ಮತ್ತು ಯಶಸ್ಸನ್ನು ಈ ಶುಕ್ರನು ನಿಮಗೆ ತಿಂಗಳಿಡೀ ಕರುಣಿಸ್ತಾನೆ. ಇನ್ನು ಕೇತು ಗ್ರಹದ ಬೆಂಬಲ ಸಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಅನೇಕ ನಿಮ್ಮ ವ್ಯವಹಾರಗಳಲ್ಲಿ ಜಯವನ್ನು, ಯಶಸ್ಸನ್ನು, ಜೊತೆಗೆ ಆಕಸ್ಮಿಕ ಲಾಭಗಳನ್ನು ಇವೆಲ್ಲವೂ ಕೊಡ್ಬೋದಾಗಿದೆ. ಹಾಗಾಗಿ ಪಂಚಗ್ರಹಗಳ ಒಂದು ಒಲುಮೆ, ಸುಖ ಸಮೃದ್ಧಿಯ ಚಿಲುಮೆ ಎಂಬ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಒಡಮೂಡಿ ಬಂದಿದೆ. ಹಿಂದೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ವಿಪರೀತವಾದ ಫಲಗಳು ಅಥವಾ ಅಡ್ಡ ಪರಿಣಾಮಗಳು ಅಥವಾ ಅನೇಕ ರೀತಿಯ ನಿಮಗೆ ಹಿನ್ನಡೆಗಳು ಅನುಭವ ಆಗಿದ್ದರೂ ಈ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಗ್ರಹಗಳಿಂದ ನಿಮಗೆ ವಿಶೇಷವಾದ ಶುಭ ಗೋಚಾರ ಫಲ ವ್ಯಕ್ತ ಆಗಿರುತ್ತೆ. ಇನ್ನು ಉದ್ಯಮ, ವ್ಯಾಪಾರ, ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸುವಂಥವರಿಗೆ ಅವರ ಒಂದು ಉದ್ಯಮ, ವ್ಯಾಪಾರದಲ್ಲಿ, ಕೈಗಾರಿಕೆಯಲ್ಲಿ ಈಗ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಲಾಭ, ಆದಾಯ ಬರ್ಬೋದು. ಹೊಸ ಆರ್ಡರ್ಗಳು ಸಿಗ್ಬೋದು, ಹೊಸ ಕಾಂಟ್ರಾಕ್ಟ್ಗಳು ಸಿಗ್ಬೋದು, ಅಥವಾ ಈ ಹಿಂದೆ ನಿಮಗೆ ಕೊಟ್ಟಂಥ ಆರ್ಡರ್ಗಳ ಅದರ ಹಣ ಅಥವಾ ಬಾಕಿ ಪಾವತಿ ಹಣಗಳಲ್ಲಿ ನಿಮಗೆ ಬಂದು ಕೈ ಸೇರುವಂಥದ್ದು. ಉದ್ಯೋಗ ಹುಡುಕುವಂಥವರಿಗೆ, ಈಗ ಜಾಬ್ ಹಂಟಿಂಗ್ ಮಾಡೋರಿಗೆ ವೃಶ್ಚಿಕ ರಾಶಿದ್ರೆ ಅವರಿಗೆ ಉತ್ತಮವಾದ ಉದ್ಯೋಗ ಅವಕಾಶ ಸಿಗ್ಬೋದು. ಅಥವಾ ಈ ಹಿಂದೆ ಕೊಟ್ಟಂಥ ಇಂಟರ್ವ್ಯೂಗಳಲ್ಲಿ ನಿಮಗೆ ಇನ್ನುವರೆಗೆ ಸಿಗದಂಥ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಲೆಟರ್ಗಳು ಈಗ ಈ ತಿಂಗಳಲ್ಲಿ ನಿಮಗೆ ಬರುವಂಥದ್ದು ಹೇಳ್ತಿರುತ್ತೆ. ಜೊತೆಗೆ ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇವರೆಲ್ಲ ಇದ್ದರೆ ಆ ಒಂದು ಯುವ ವೃಂದದವರಿಗೆ ಅವರವರ ಒಂದು ಗುರಿಯನ್ನು ತಲುಪಲಿಕ್ಕೆ, ನನಸು ಮಾಡಲಿಕ್ಕೆ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸರ್ಕಾರದ ಒಂದು ಹುದ್ದೆಗಳಲ್ಲಿ ನಿಮಗೆ ಅವಕಾಶಗಳು ಚಾನ್ಸ್ ಸಿಗುವಂಥದ್ದಿರುತ್ತೆ. ಅದೇ ರೀತಿ ಈ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ಇರ್ತಾರೆ ಅಂಥವರಿಗೆ ಅವಕಾಶ ಈಗ ಸಿಗುವಂಥದ್ದು. ಅಂಥವರಿಗೆ ಯಾವುದೇ ಪ್ರೈಸು, ಬಹುಮಾನ ಅಥವಾ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಗೆ ನೀವು ಆಯ್ಕೆ ಆಗುವಂಥದ್ದು. ಅದೇ ರೀತಿ ಯಾರು ಈ ಮಿಲಿಟರಿ, ಸೈನ್ಯ, ಪೊಲೀಸು ಮುಂತಾದ ಸೇವೆಗಳಿಗೆ ಅಪೇಕ್ಷೆ ಪಡುವಂಥವರಿಗೆ ಅಂಥ ಒಂದು ಕ್ಷೇತ್ರದಲ್ಲಿ ಅವರಿಗೆ ಆಯ್ಕೆ ಆಗುವಂಥ ಅವಕಾಶ. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಈ ಫೆಬ್ರವರಿ ತಿಂಗಳು ಒಂದು ಅದೃಷ್ಟದ ಬಾಲವನ್ನು ನಿಮಗೆ ತೆಗೆಯುವಂಥದ್ದಿರುತ್ತೆ. ಕನಸುಗಳು ನನಸಾಗುವಂಥದ್ದು, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈಗ ಅವಕಾಶಗಳು ಈ ತಿಂಗಳಲ್ಲಿ ವಿಪುಲವಾಗಿ ಬರಲಿವೆ. ಹಾಗೆಯೇ ಈ ಯಾರು ಗೃಹಿಣಿಯರು, ಮಹಿಳೆಯರು ಅಥವಾ ಇನ್ನಿತರ ವರ್ಗದವರೆಲ್ಲರಿದ್ದರೆ ಮನೆಯಲ್ಲಿ ಸಹ ನಿಮಗೆ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಸುಖ ಸಮೃದ್ಧಿಯ ಸಂಕೇತ, ಜೊತೆಗೆ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು. ಶುಭ ಕಾರ್ಯಗಳ ಚಿಂತನೆಯಲ್ಲಿದ್ದರೆ, ಉದಾಹರಣೆಗೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳ ಚಿಂತನೆಯಲ್ಲಿದ್ದವರಿಗೆ ಅಂತಹ ಕನಸುಗಳು ಈಗ ಕೈಗೂಡುವಂಥದ್ದು. ಹೀಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಪಂಚಗ್ರಹಗಳ ಕೃಪೆಯಿಂದ ದೊರಕುತ್ತವೆ. ಜೊತೆಗೆ 6ನೇದಾಗಿ ಅಲ್ಲಿ ವಿಶೇಷವಾಗಿ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಅನೇಕ ಬಾರಿ ನಿಮಗೆ ಆಶೀರ್ವಾದವನ್ನು ಮಾಡಲಿದ್ದಾನೆ. ಹಾಗಾಗಿ ಇಲ್ಲಿ ಬಹಳಷ್ಟು ಮೆಜಾರಿಟಿ ಅಂತ ಹೇಳ್ತೇವೆ, ಹಂಗೆ ಪ್ರಮುಖವಾದ ಹೆಚ್ಚಿನ ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇರುವಂತಹ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳನ್ನು ಒಂದು ಉತ್ತಮ ಮನಸ್ಥಿತಿಯಿಂದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿರೋರು, ರಾಜಕೀಯದಲ್ಲಿರೋರು, ಸರ್ಕಾರಿ ಕ್ಷೇತ್ರದಲ್ಲಿರೋರು, ಸರ್ಕಾರದ ಅಧಿಕಾರದಲ್ಲಿ ಹುದ್ದೆಯಲ್ಲಿರೋರು ಅವರಿಗೂ ಹಾಗೆ ಫೆಬ್ರವರಿ ತಿಂಗಳಲ್ಲಿ ಅನೇಕ ಶುಭ ಸೂಚನೆಗಳು ಆಗ್ತವೆ. ಅವರ ಒಂದು ಪ್ರಸಿದ್ಧಿಗೆ ಬರುವಂಥದ್ದು, ಅವರ ಒಂದು ವರ್ಚಸ್ಸು ವೃದ್ಧಿಯಾಗುವಂಥದ್ದು, ಅಥವಾ ಬಡ್ತಿ, ಪ್ರಮೋಷನ್ ಅಪೇಕ್ಷೆ ಪಡೋರಿಗೆ ಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಸಿಗುವಂಥದ್ದು, ಇವೆಲ್ಲ ಸಾಧ್ಯತೆ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ಉದ್ಯಮ, ವ್ಯಾಪಾರ, ಕೃಷಿ ಕ್ಷೇತ್ರ, ಕೃಷಿ ಚಟುವಟಿಕೆ ಅಥವಾ ತೋಟಗಾರಿಕೆ, ಹೈನುಗಾರಿಕೆ, ರಾಜಕೀಯ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಸಹಿತ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅವರವರ ಕ್ಷೇತ್ರದಲ್ಲಿ ವಿಶೇಷವಾದ ಅಭಿವೃದ್ಧಿ, ಅವರಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಗತಿ, ಜೊತೆಗೆ ಹಿಂದೆ ನಿಮಗೆ ಆದಂಥ ಹಿನ್ನಡೆ ಅಥವಾ ಸೋಲನ್ನು ಈಗ ಸರಿಪಡಿಸಿಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ, ಮಿತ್ರರ ಜೊತೆಗೆ ಬಾಂಧವ್ಯ ಇವೆಲ್ಲವೂ ಈಗ ವೃದ್ಧಿ ಆಗುತ್ತೆ. ಕೆಲವೊಬ್ಬರಿಗೆ ವಿಶೇಷವಾದ ಪ್ರಶಸ್ತಿ, ಪುರಸ್ಕಾರ ಇವುಗಳು ಸಿಗುವಂಥದ್ದು ಈ ತಿಂಗಳಲ್ಲಿ ಒದಗಿ ಬರುತ್ತೆ. ಹಾಗಾಗಿ ಅನೇಕ ಇಷ್ಟಾರ್ಥಗಳು ಕೈಗೂಡುವಂಥ ಒಂದು ಸುವರ್ಣಾವಕಾಶ ಈ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಬಂದಿದೆ.
ಅದನ್ನು ನೀವು ಸ್ವಾಗತಿಸಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹೀಗೆ ಗ್ರಹಗಳ ಒಂದು ಬೆಂಬಲದ ಜೊತೆಗೆ ನಿಮಗೆ ಅಲ್ಲಿ ಸಿಗತಕ್ಕಂತಹ ಚಂದ್ರನ ಅನುಕೂಲತೆಗಳು ಈ ಡೇಟ್ಗಳಲ್ಲಿ ಸಿಗಲತೆ. ಆ ಫೆಬ್ರವರಿಯ ಡೇಟ್ಗಳನ್ನು ಈಗ ಗಮನಿಸಿಕೊಳ್ಳಿ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಫೆಬ್ರವರಿ 3, 4, 5, 6, 10, 11, 15, 16, 17, 22, 23, 24, 25 ಇಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಒಂದು ಅನುಕೂಲತೆ ವಿಶೇಷವಾದ ಅನುಭೂತಿ ಸಿಗುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯದ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್, ಭೇಟಿಯಾಗುವಂಥದ್ದು ಇತ್ಯಾದಿಗಳಿಗೆ ಈ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ 5 ಜೊತೆಗೆ 6 ಗ್ರಹಗಳ ಒಂದು ವಿಶೇಷವಾದ ಒಂದು ಉನ್ನತ ಬೆಂಬಲ ಸಿಗುವಂಥ ಅವಕಾಶ ಇರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ನಿಮಗೆ ಕೆಲವೊಂದು ಹಂತದಲ್ಲಿ ಗ್ರಹಗಳ ವೈರುಧ್ಯವೂ ಇರುತ್ತೆ, ಇಲ್ಲ ಅಂದೇನಿಲ್ಲ. ಉದಾಹರಣೆಗೆ ಈಗ ರವಿಯ ಬೆಂಬಲ ನಿಮಗೆ ಫೆಬ್ರವರಿ 12ರವರೆಗೆ ಅಷ್ಟೇ ಇರುತ್ತೆ. 13ರಿಂದ ನಿಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ. ಇನ್ನು ಮಂಗಳನ ವಿಚಾರ ಗಮನಿಸಿದರೆ ಮಂಗಳನ ಬೆಂಬಲ ನಿಮಗೆ ಫೆಬ್ರವರಿ 22ರವರೆಗೆ ಇರುತ್ತೆ. 23ರಿಂದ ನಿಮಗೆ ಮಂಗಳನ ವಿರುದ್ಧವಾಗಬಹುದು. ಅದೇ ರೀತಿ ಬುಧಾನುಕೂಲ ನಿಮಗೆ ಆರಂಭದ 3 ದಿನಗಳು ಇರುವುದಿಲ್ಲ, ಆ ಬಳಿಕ ಬರುತ್ತೆ. ಗುರು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರುವಂಥದ್ದು. ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಪಂಚಮದಲ್ಲಿ ಸಹ ವಿರುದ್ಧವಾಗಿರ್ತಾರೆ. ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಹಾಗಾಗಿ ಅಂಥ ಒಂದು ಗ್ರಹಗಳ ಅಡ್ಡ ಪರಿಣಾಮದಿಂದ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ, ವಾಗ್ವಾದ, ಕಲಹ, ಜೊತೆಗೆ ಬಂಧು ಮಿತ್ರರಲ್ಲಿ ವಿರೋಧ, ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ ಆಗುವಂಥದ್ದು, ಅದು ನಿಮ್ಮ ವಿರುದ್ಧ ಏನೋ ದೂರು, ಕಂಪ್ಲೇಂಟ್, ಕೇಸುಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಮಧ್ಯೆ ಸಹ ಕಾಡ್ಬೋದು. ಆದರೆ ಹೆಚ್ಚಿನ ಗ್ರಹಗಳ ಬೆಂಬಲ ಇರುವ ಕಾರಣ ಇದರಿಂದ ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಇರುವುದಿಲ್ಲ. ಆರೋಗ್ಯದಲ್ಲಿ ಸಹ ಕೆಲವೊಮ್ಮೆ ಕೆಲವು ಗ್ರಹಗಳ ವೈರುಧ್ಯದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಹವಾಮಾನ ವೈಪರೀತ್ಯದಿಂದ ಆಗೋ ತೊಂದರೆ, ಜೊತೆಗೆ ಈ ಜೀರ್ಣಕ್ರಿಯೆ, ಹೊಟ್ಟೆಗೆ ಸಂಬಂಧಪಟ್ಟ ಹೊಟ್ಟೆ ನೋವು ಇತ್ಯಾದಿಗಳ ಕಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅವೆಲ್ಲನ ಗಮನದಲ್ಲಿಟ್ಕೊಂಡು ಸರಿಪಡಿಸಿಕೊಳ್ಳುವಂಥದ್ದು. ಆ ದೋಷ ನಿವಾರಣೆಗೆ ಏನು ಮಾಡೋದು ಅಂದರೆ ಉದಾಹರಣೆಗೆ ನಿಮಗೆ ರವಿ, ಕುಜ, ಗುರು, ಶನಿ, ರಾಹುಗಳು ವಿರುದ್ಧವಾಗಿ ಇರುವಂತಹ ಸಂದರ್ಭ ಇದೆ. ಆ ಸಂದರ್ಭದ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸಿ ಗಣೇಶ, ಶಿವ, ದೇವಿ ಅಥವಾ ಅಮ್ಮನವರು, ವಿಷ್ಣು, ವೆಂಕಟೇಶ್ವರ ಅಥವಾ ನವಗ್ರಹಗಳ ಸ್ತೋತ್ರ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಭಕ್ತಿ ಅಥವಾ ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದ ಶಕ್ತಿಗಳ ಭಕ್ತಿ, ಈ ರೀತಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಶಕ್ತಿಗಳ ಮೊರೆ ಹೋಗಿ ಅಥವಾ ದೇವತಾ ಶ್ಲೋಕ ಸ್ತೋತ್ರಗಳನ್ನು ಓದಿ ಒಂದು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠಾಪರ್ಯ ಸ್ತೋತ್ರ ಇತ್ಯಾದಿಗಳನ್ನು ಪಠಣ ಮಾಡಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂತಹ ಪಂಚಗ್ರಹಗಳ ಒಲಮೆಯಿಂದ ಆಯುರ್ವೇದ, ಯಶಕೀರ್ತಿ, ಜಯಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಫೆಬ್ರವರಿ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಧನುಸ್ಸು ರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದ ಬಾಗಿಲು ಒಂದು ತೆರೆಯುವಂತಹ ಒಂದು ಅವಕಾಶ. ಉದ್ಯೋಗ, ಧನ, ಭೂ, ವಾಹನ ಯೋಗ, ಪಂಚಗ್ರಹಗಳಿಂದ ಸುಖ ಭೋಗ ಎಂಬಂಥ ಒಂದು ವಾಕ್ಯ ನಿಮಗೆ ಬಂದಿದೆ. ಅಲ್ಲಿ 5 ಗ್ರಹಗಳಿಂದ ನಿಮಗೆ ವಿಶಿಷ್ಟವಾದ ಒಂದು ಲಾಭ, ಆದಾಯ ಸಿಗುವಂಥದ್ದಲ್ಲದೆ ಎಲ್ಲ ಅನೇಕ ಕನಸುಗಳು ನನಸಾಗಲಿಕ್ಕೆ ಸಹಾಯ ಆಗುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾದ ಒಂದು ಅನುಭೂತಿಯಾಗುತ್ತದೆ. ಅಲ್ಲಿ ರವಿಯ ಒಂದು ಅನುಗ್ರಹ, ಕುಜನ ಅನುಗ್ರಹ, ಜೊತೆಗೆ ಇರತಕ್ಕಂತಹ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ನಿಮಗೆ ಬಹಳ ಒಂದು ಬೆನ್ನೆಬಲ ಆಗುತ್ತೆ ಅಂತ. ಹಾಗೆ ರಾಹು ಸಹ ನಿಮಗೆ ಪೂರಕವಾಗಿ ಇರ್ತಾನೆ ಮಾಸ ಪೂರ್ತಿ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಹಲವಾರು ನಿಮ್ಮ ಕನಸುಗಳು ನನಸಾಗುವಂತಹ ಅವಕಾಶ ಖಂಡಿತ ಇರುತ್ತೆ ಧನುರಾಶಿಯವರಿಗೆ. ಕುಂಭದಲ್ಲಿ ವಾಸವಾಗಿರುವಂತಹ ಸೂರ್ಯ ಭಗವಂತರು ನಿಮಗೆ ನಿರಂತರವಾಗಿ ಆರೋಗ್ಯವನ್ನು, ಯಶವನ್ನು, ಲಾಭವನ್ನು ಕೊಡ್ತಾರೆ. ಅದೇ ರೀತಿ ಈ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಯಾವುದೇ ರೀತಿಯ ನಿಮ್ಮ ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು, ಭೂಮಿ ವ್ಯವಹಾರಗಳು, ಮನೆ ಭೂಮಿ ಕೊಳ್ಳುವಂಥದ್ದು ಅಥವಾ ಭೂಮಿಯ ಅಭಿವೃದ್ಧಿ ವಿಚಾರ, ಭೂಮಿಯ ದಾಖಲೆಗಳ ವಿಚಾರ ಅಥವಾ ಇನ್ನಿತರ ಯಾವುದೇ ನಿರ್ಮಾಣ ಸಾಮಗ್ರಿಗಳು ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು, ಮುಂತಾದ ಕ್ಷೇತ್ರಗಳ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುತ್ತೆ. ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಕೌಟುಂಬಿಕವಾದ ವಿವಾದ ಅಥವಾ ಆಸ್ತಿ ವಿವಾದಗಳು ಸಹ ಬಗೆಹರಿಯುವಂಥ ಒಂದು ಅವಕಾಶ ಈಗ ಬರ್ಬೋದು. ದೀರ್ಘಕಾಲದಿಂದ ನಿಮಗೆ ಕೆಲವು ಸಿಗದೇ ಇದ್ದಂಥ ಕೆಲವು ಅವಕಾಶಗಳು ಅಂದರೆ ಆಪರ್ಚುನಿಟಿಗಳು ಈಗ ಸಿಗ್ಬೋದು. ಉದ್ಯೋಗ ಹುಡುಕೋರಿಗೆ ಉದ್ಯೋಗದ ಅವಕಾಶ ಅಥವಾ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಅಂತ ಅವಕಾಶ ಸಹ ಒದಗಿ ಬರುವ ಸಾಧ್ಯತೆ ಫೆಬ್ರವರಿ ತಿಂಗಳಲ್ಲಿರುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಲ್ಲಿ ಪಂಚಗ್ರಹಗಳು ಅಂತ ಹೇಳಿದರೆ ಉದಾಹರಣೆಗೆ ಅಲ್ಲಿ ಗ್ರಹ ಅಧಿಪತಿ ಹೊಂದುವಂತಹ ಸೂರ್ಯ ಭಗವಂತರು ನಿಮಗೆ ಅಲ್ಲಿ ಫೆಬ್ರವರಿ ಮಧ್ಯಭಾಗದಲ್ಲಿ ಅಂದರೆ 13ರಿಂದ ಅವರು ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ 13ರಿಂದ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಆಗುತ್ತೆ. ಮಂಗಳನ ಒಂದು ಪರಿವರ್ತನೆ ಸಹ ತಿಂಗಳ ಕೊನೆಯ ಭಾಗದಲ್ಲಿ ಆಗ್ತಾ ಇರುತ್ತೆ. ಆ ಮಂಗಳನು ಸಹ ನಿಮಗೆ ಅಲ್ಲಿ ತಿಂಗಳ ಕೊನೆಯ ಭಾಗದಲ್ಲಿ 22ನೇ ತಾರೀಕು ಬಳಿಕ ಮಂಗಳನ ಒಂದು ಅನುಭೂತಿ ಸಹ ನಿಮಗೆ ವಿಶೇಷವಾದ ಲಾಭವನ್ನು ಕೊಡುವಂಥದ್ದು. ಇನ್ನು ಬುಧ ಗ್ರಹದ ಒಂದು ಚಲನೆ ನಿಮಗೆ ಮಾಸ ಪೂರ್ತಿಯಾಗಿ ಸಹಾಯಕ್ಕೆ ಬರಲಿದೆ. ಗುರುವಿನ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ಶುಕ್ರನು ಸಹ ನಿಮಗೆ ಮಾಸ ಪೂರ್ತಿ ಪೂರಕವಾಗಿರ್ತಾನೆ. ರಾಹು ಸಹ ನಿಮಗೆ ಮಾಸ ಪೂರ್ತಿ ಪೂರಕವಾಗಿ ಇರ್ತಾನೆ. ಹಾಗಾಗಿ ಅಲ್ಲಿ ನಿರಂತರವಾಗಿ ಚಲುವಂತಹ ಗ್ರಹದ ಒಂದು ಗೋಚಾರದ ಫಲಗಳು ಸಹ ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುತ್ತೆ. ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಅಡೆತಡೆ ಕೆಲವು ಗ್ರಹಗಳಿಂದ ಬರುತ್ತೆ.
ಹಾಗಾದರೆ ಆ ಬಗ್ಗೆ ಸ್ವಲ್ಪ ಕೆಲವೊಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹೀಗಾಗಿ ಆರಂಭದಲ್ಲಿ ಅಂದರೆ ಮಾಸದ ಆರಂಭದಲ್ಲಿ ನಿಮಗೆ ರವಿಯ ಬಲದ ಕೊರತೆ ಇರುತ್ತೆ. ಮಾಸದ ಆರಂಭದಲ್ಲಿ ಮಂಗಳನೂ ಸಹ ನಿಮಗೆ ಪೂರಕವಾಗಿರೋದಿಲ್ಲ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಇದು ಮಾಸ ಪೂರ್ತಿ ಅಂತ ಹೇಳಲಿಕ್ಕೆ ಹೋದರೆ ಅಲ್ಲಿ ಮಧ್ಯೆ ಮಧ್ಯೆ ಕೆಲವು ಗ್ರಹಗಳ ಬದಲಾವಣೆ ಪರಿವರ್ತನೆಗಳಾಗ್ತವೆ. ಉದಾಹರಣೆಗೆ ರವಿಯ ಪರಿವರ್ತನೆ 13ಕ್ಕೆ ಆಗುವಂಥದ್ದು, ಮಂಗಳನ ಪರಿವರ್ತನೆಯಲ್ಲಿ 23ಕ್ಕೆ ಆಗುವಂಥದ್ದು, ಬುಧನ ಪರಿವರ್ತನೆ ಫೆಬ್ರವರಿ 4ನೇ ತಾರೀಕು. ಹಾಗಾಗಿ ಮಧ್ಯೆ ಮಧ್ಯೆ ಆಗತಕ್ಕಂತಹ ಗ್ರಹಗಳ ಪರಿವರ್ತನೆ ಇರುತ್ತೆ. ಆದರೆ ಸರಾಸರಿ ಫಲಿತಾಂಶ ಅನ್ನಿಸಿದಾಗ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟನ ವಾಗ್ವಾದ, ಕಲಹ, ವಿವಾದಗಳು ಆಗುತ್ತೆ. ಈ ತಿಂಗಳ 12ನೇ ತಾರೀಕುವರೆಗೂ ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಷ್ಟ ನಷ್ಟಗಳ ಅನುಭವ ಆಗುವಂಥದ್ದು, ಇನ್ನು ಸಣ್ಣ ಪುಟ್ಟ ಅನಾರೋಗ್ಯ ಅಥವಾ ಚಿಂತೆ, ಒತ್ತಡಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಕೆಲವೊಮ್ಮೆ ನಿಮ್ಮ ಒಂದು ಬಂಧುಗಳಲ್ಲಿ ಅಥವಾ ಸಹೋದ್ಯೋಗಗಳಲ್ಲಿ ಒಂದು ಸಣ್ಣ ಪುಟ್ಟ ಕಲಹ, ವಾಗ್ವಾದಗಳು ಸಹ ಆರಂಭದಲ್ಲಿ ಬರ್ಬೋದು. ಆದರೆ ಮಧ್ಯಭಾಗದಲ್ಲಿ ಅಂದರೆ 13ನೇ ತಾರೀಕಿಗೆ ಯಾವಾಗ ರವಿಯ ಪರಿವರ್ತನೆ ಆಗುತ್ತೆ, ಅಲ್ಲಿಂದ ನಿಮಗೆ ವಿಶೇಷವಾದ ಶುಭ ಲಾಭಗಳು ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಯೋಗ ಫೆಬ್ರವರಿ ಬರುತ್ತೆ. ಇನ್ನು ಯಾರು ವಿದ್ಯಾರ್ಥಿ ಯುವಕರು, ಸಾಧಕರು ಎಲ್ಲ ಇರ್ತಾರೆ, ಆ ವಿದ್ಯಾರ್ಥಿ ಯುವಕವೃಂದದವರಿಗೆ ಅಥವಾ ಉದ್ಯೋಗವನ್ನು ಅರಸುವಂಥವರಿಗೆ ವಿಶೇಷವಾದ ಲಾಭ ಅಥವಾ ಅಂದು ಶುಭ ಸುದ್ದಿಗಳು ಬರ್ತವೆ. ಅದೇ ರೀತಿ ಅವರ ಒಂದು ಏನೇನು ಸ್ಥಾನಮಾನ ಅಥವಾ ದೊಡ್ಡ ಒಂದು ಉನ್ನತ ಶಿಕ್ಷಣಕ್ಕೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವುದು, ಅಥವಾ ಈಗ ಮಾಡುವಂಥ ಶಿಕ್ಷಣದಲ್ಲಿ ಹೆಚ್ಚಿನ ನಿಮಗೆ ಅಂಕಗಳು ಸಿಗುವಂಥದ್ದು, ಅದೇ ರೀತಿ ಯಾವುದೇ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವ ವೃಂದದವರಿಗೆ ಉದ್ಯೋಗದ ಒಂದು ಅವಕಾಶ ಒದಗಿ ಬರುತ್ತೆ. ಹೀಗಾಗಿ ಅನೇಕ ರೀತಿಯ ಹೊಸ ದಾರಿಗಳಿಗೆ ಅಥವಾ ಹೊಸ ನಿಮ್ಮ ಜೀವನದಲ್ಲಿ ನವ ಚೈತನ್ಯಕ್ಕೆ ಸಹಾಯ ಆಗುವಂಥದ್ದು ಇರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಬೆಂಬಲದ ಕಾರಣವಾಗಿ ಶುಭ ಕಾರ್ಯಗಳ ಚಿಂತನೆ ಇದ್ದವರಿಗೆ, ಮದುವೆ ಮುಂಜಿ ಅಥವಾ ಇನ್ನಿತರ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡಬೇಕನ್ನೋರಿಗೆ ಅದರ ಒಂದು ಸಹಾಯಕ್ಕೆ ನಿಮ್ಮ ಬಂಧು ಮಿತ್ರರ ಸಿಗುವಂಥದ್ದಾಗಲಿ, ಹಣದ ಒಂದು ನಿಮಗೆ ಅವಶ್ಯಕತೆಗಳಿಗೆ ಹಣ ನಿಮಗೆ ಸಾಕಷ್ಟು ನಿಮಗೆ ವಿಪುಲವಾಗಿ ಹಣದ ಒಂದು ಪೂರೈಕೆ ಆಗೋದಾಗಲಿ, ಇವೆಲ್ಲ ಆಗುತ್ತೆ. ಇನ್ನು ದೀರ್ಘಕಾಲದಿಂದ ಇದ್ದಂಥ ಕೆಲವು ಅನಾರೋಗ್ಯ ಸಮಸ್ಯೆಗಳು ಸಹ ಅದು ಪವಾಡ ಸದೃಶವಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆರೋಗ್ಯವಾಗಿ ಪರಿವರ್ತನೆ ಆಗ್ಬೋದು, ಅಥವಾ ಅಂಥ ಅನಾರೋಗ್ಯ ಸಮಸ್ಯೆಗಳು ಈಗ ನಿಯಂತ್ರಣದಲ್ಲಿ ಇರ್ಬೋದು. ಉದಾಹರಣೆಗೆ BP, ಶುಗರು, ಅಸ್ತಮಾನದವರಿಗೆ ಅವೆಲ್ಲವೂ ಈಗ ಸ್ವಲ್ಪ ಕಂಟ್ರೋಲಿಗೆ ಬಂದು ಸ್ವಲ್ಪ ನೆಮ್ಮದಿಯ ವಾತಾವರಣ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ತನು ಮನ ಧನದ ಒಂದು ವಿಚಾರವಾಗಿ ಅನೇಕ ಗ್ರಹಗಳ ಬೆಂಬಲ ಇದ್ದಿರುತ್ತೆ. ನವಗ್ರಹಗಳಲ್ಲಿ ವಿಶೇಷವಾಗಿ ಯಾವ ರಾಶಿಗೆ 3 ಅಥವಾ 4 ಗ್ರಹಗಳು ಅಥವಾ 5 ಗ್ರಹಗಳು ಇರ್ತವೋ ಅಂಥವರಿಗೆ ಸಾಮಾನ್ಯ ಮಟ್ಟಿಗೆ ಹೆಚ್ಚಿನ ಉತ್ತಮ ಫಲಗಳು ಬರ್ತವೆ. ಯಾವ ರಾಶಿಗೆ 3ಕ್ಕಿಂತಲೂ ಕಡಿಮೆ ಗ್ರಹಗಳು ಅಥವಾ 2 ಗ್ರಹಗಳು 1 ಗ್ರಹಗಳು ಮಾತ್ರ ಇರುವಂಥದ್ದೆಲ್ಲ ಇರುತ್ತೆ, ಅಂಥವರಿಗೆ ಈ ಗೋಚಾರದಲ್ಲಿ ಸ್ವಲ್ಪ ಅನೇಕ ಸವಾಲು ಸಂಕಷ್ಟಗಳು ಬರುತ್ತೆ ಅನ್ನೋದು ಒಂದು ಸರ್ವವಿದಿತವಾದ ಸತ್ಯ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ 5 ಗ್ರಹಗಳು ಜೊತೆಗೆ ಚಂದ್ರನನ್ನು ಸೇರಿಸಿದಾಗ ಅಲ್ಲಿ 6ನೇ ಗ್ರಹವಾಗಿ ಚಂದ್ರನ ಅನುಕೂಲ ಸಹ ಮಧ್ಯೆ ಮಧ್ಯೆ ಬರುತ್ತೆ. ಹಾಗಾದರೆ ಚಂದ್ರನ ವಿಚಾರ ಏನಂದರೆ 2 ದಿನಕ್ಕೂ ರಾಶಿ ಪರಿವರ್ತನೆ ಆಗುತ್ತೆ. ಜೊತೆಗೆ ಯಾವುದೇ ತಾರತಮ್ಯ ಇಲ್ಲದೆ ಚಂದ್ರನ ಒಂದು ಅನುಭೂತಿ ಪ್ರತಿಯೊಬ್ಬರಿಗೂ ತಿಂಗಳಲ್ಲಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅಂಥ ಒಂದು ಅವಕಾಶ ನಿಮಗೂ ಇದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಅನೇಕ ಗುರಿಗಳನ್ನು ತಲುಪಲಿಕ್ಕೆ, ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಹಾಯ ಇದೆ. ಮಂಗಳನಿಂದಾಗಿ ನಿಮಗೆ ಭೂಮಿ ಮನೆ ಕೊಳ್ಳುವಂಥ ಒಂದು ವಿಚಾರ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಿತವಾದ ವಿವಾದಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಬುಧ ಗ್ರಹದ ಒಂದು ವಿಚಾರದಿಂದ ನಿಮಗೆ ವ್ಯಾಪಾರ, ಉದ್ಯಮ, ಹಣಕಾಸು ವಿಚಾರ ಆಗಿ, ಜೊತೆಗೆ ಮನಸ್ಸಲ್ಲಿ ನೆಮ್ಮದಿ. ಇನ್ನು ಯಾರ್ಯಾರು ಈ ಸಾಹಿತ್ಯ, ಕಲಾಕ್ಷೇತ್ರ, TV, ಸಿನಿಮಾ, ಮಾಧ್ಯಮ, ಮನೋರಂಜನಾ ಮುಂತಾದ ಕ್ಷೇತ್ರದಲ್ಲಿ ಇರ್ತಾರೋ ಅಂಥ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಅವಕಾಶ ಒದಗಿ ಬರುತ್ತೆ. ಜೊತೆಗೆ ತಿಂಗಳ ಕೊನೆಯ ಭಾಗದಲ್ಲಿ ಏನೋ ಒಂದು ಶುಭ ಸಮಾಚಾರ ಬರುತ್ತೆ. ದೀರ್ಘಕಾಲದಿಂದ ಪಟ್ಟ ಪ್ರಯತ್ನಕ್ಕೆ ಇಂದು ಈ ತಿಂಗಳಲ್ಲಿ ಫಲ ಬರುವಂಥದ್ದು. ಹಾಗಾಗಿ ಆ ಬುಧನೂ ಸಹ ನಿಮಗೆ ಅನುಕೂಲವಾಗಿರ್ತಾರೆ. ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರೋದನ್ನು ವಕ್ರಿ ಸ್ಥಿತಿಯಲ್ಲಿದ್ದರೂ ಸಹ ಗುರುವಿನಿಂದ ನಿಮಗೆ ಯಾವುದೇ ಕೊರತೆಗಳಿಲ್ಲ. ಮಧ್ಯೆ ಮಧ್ಯೆ ಗುರುವಿನಿಂದ ಭಾಗ್ಯೋದಯ ಅಂದರೆ ಲಕ್ಕ ಅದೃಷ್ಟಗಳು ಒದಗಿ ಬರಲಿಕ್ಕೆ ಗುರುವಿನ ಸಹಾಯ ಇದೆ. ಶುಕ್ರನ ಅನುಭೂತಿ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ. ತಿಂಗಳ ಪೂರ್ತಿ ಏನು ಯಾವುದೇ ತೊಂದರೆ ಇಲ್ಲ, ಧನಕ್ಕೆ ಕೊರತೆ ಇರೋದಿಲ್ಲ, ಆದಾಯ ಹೆಚ್ಚಳ ಆಗುತ್ತೆ. ಅದೇ ಇನ್ವೆಸ್ಟ್ಮೆಂಟ್ ಮಾಡಿದ ಅದಕ್ಕೆ ಲಾಭ ಪ್ರತಿಫಲ ಬರುವಂಥದ್ದಾಗಲಿ, ಅಥವಾ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಅವಕಾಶ ಸಹ ಬರುತ್ತೆ. ಇನ್ನು ಶನಿ ಮಹಾರಾಜರು ಅರ್ಧಾಷ್ಟಮದಲ್ಲಿ ಇರ್ತಾರೆ, ಅವರು ಅದೇ ರೀತಿಯಲ್ಲಿ ಮುಂದುವರಿತಾರೆ. ಶನಿ ಮಹಾರಾಜನ ಪರಿವರ್ತನೆ ಸದ್ಯಕ್ಕೆ ಯಾವುದೂ ಇರೋದಿಲ್ಲ. ಹಾಗಾಗಿ ಹಿಂದೆ ಕಾಡಿದಂಥ ಕೆಲವು ಅರ್ಧಾಷ್ಟಮದ ಪ್ರಭಾವಗಳು ನಿಮ್ಮ ಮೇಲೆ ಕಾಡ್ಬೋದು. ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಕಲಹ, ವಾಗ್ವಾದ, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ನೋವು, ಅನಾರೋಗ್ಯದ ಸಮಸ್ಯೆಗಳು, ಕೆಲವೊಮ್ಮೆ ಹೊಟ್ಟೆ ನೋವು, ಅಜೀರ್ಣದ ಸಮಸ್ಯೆ ಇತ್ಯಾದಿಗಳೆಲ್ಲ ಸಾಂಕೇತಿಕವಾಗಿ ಕೆಲವೊಮ್ಮೆ ಕಾಣ್ಬೋದು, ಹೊರತು ಹೆಚ್ಚೇನೂ ತೊಂದರೆಗಳು ಇರೋದಿಲ್ಲ. ಇನ್ನು ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕ ಅಂತ ಹೇಳಿದರೆ, ರಾಹುವಿನಿಂದ ನಿಮಗೆ ಆಕಸ್ಮಿಕ ಧನಲಾಭ, ಭೂಮಿ, ಮನೆ, ವಾಹನ, ಯಂತ್ರ ಕೊಳ್ಳುವಂಥ ವಿಚಾರದಲ್ಲಿ ರಾಹುವಿನ ಸಹಾಯ ಸಹ ನಿಮಗೆ ತಿಂಗಳ ಪೂರ್ತಿ ಇದೆ.
ಕೇತು ವೈರುಧ್ಯದಲ್ಲಿರ್ತಾರೆ. ಕೇತು ನಮಗೆ ಕೆಲವೊಮ್ಮೆ ಇಂತಹ ಒಂದು ತಪ್ಪು ಮಾಹಿತಿಯನ್ನು ಅಥವಾ ಬಂಧು ಮಿತ್ರರ ಜೊತೆಗೆ ಏನಾದರೂ ಒಂದು ವಿರಸ ಆಗುವಂಥ ಭಾವನೆಗಳನ್ನು, ಜೊತೆಗೆ ಇತರರು ನಿಮ್ಮ ಮೇಲೆ ವಿರುದ್ಧ ಅಪಪ್ರಚಾರ ಮಾಡಿ ನಿಮಗೆ ಏನಾದರೂ ಇರಿಸುಮುರುಸು ಆಗುವಂಥ ಘಟನೆಗಳು ಕೇತುವಿನಿಂದ ಕೆಲವೊಮ್ಮೆ ಆಗ್ಬೋದು. ಆದರೆ ಇವೆಲ್ಲವೂ ಸ್ವಲ್ಪ ನಗಣ್ಯ. ಅಂದರೆ ನಿಮಗೆ ಅಲ್ಲಿ ಬಲಶಾಲಿಯಾದ ಶುಭ ಗ್ರಹಗಳ ಒಂದು ಅನುಭೂತಿ ಜೊತೆಗೆ ಅದರೊಂದಿಗೆ ಪೂರ್ಣವಾದ ಒಂದು ಗೋಚಾರದಲ್ಲಿ ಫಲ ನಿಮಗೆ ಸಿಗಲಿದೆ. ಸಣ್ಣ ಪುಟ್ಟ ಅಡೆತಡೆಗಳು ಈ ಶನಿಯಿಂದ, ಕೇತುಗಳಿಂದ ಅಥವಾ ಈ ಆರಂಭದಲ್ಲಿ ಕೆಲವೊಮ್ಮೆ ಸೂರ್ಯ ಮತ್ತು ಮಂಗಳರಿಂದ ಸಹ ಆರಂಭದಲ್ಲಿ ಸಹ ಬರ್ಬೋದಾಗಿದೆ. ಅದರ ಹೊರತು ತಿಂಗಳಲ್ಲಿ ಹೆಚ್ಚಿನ ದಿನಗಳಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಧನುರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಸಿಗಲಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಅಂದರೆ 15 ದಿನಗಳು ನಿಮಗೆ ಚಂದ್ರನ ಅನುಗ್ರಹ ಇರುತ್ತೆ. ಅದನ್ನು ವಿಶೇಷವಾದ ಕಾರ್ಯಗಳಿಗೆ, ಯಾವುದೇ ಸಹಿ ಒಪ್ಪಂದಗಳಿಗೆ, ಭೇಟಿ ಮಾಡೋದು, ಮೀಟಿಂಗ್ ಇತ್ಯಾದಿಗಳಿಗೆ ಆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಬಳಸ್ಕೋಬೋದು. ನಿಮಗೆ ಫೆಬ್ರವರಿಯಲ್ಲಿ 5, 6, 7, 8, 9, 12, 13, 14, 17, 18, 19, 24, 25, 26, 27 ಒಟ್ಟಿಗೆ 15 ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳು ಸಿಗ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ತಿಂಗಳನ್ನು ಬಳಸತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಗ್ರೇ ಅಥವಾ ಬೂದು ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ವೈಟ್, ಯೆಲ್ಲೋ, ಗ್ರೇ ಅಂದರೆ ಇಲ್ಲಿ ಗುರು, ಶುಕ್ರ ಮತ್ತು ರಾಹುವಿನ ಅನುಭೂತಿ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿರುತ್ತೆ. ಹಾಗೆ ಸಂಖ್ಯೆ 3, 4, 6, 3, 4, 6 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಸೂರ್ಯನ ಒಂದು ಅನುಗ್ರಹ ಆಗುವಂಥದ್ದು ಫೆಬ್ರವರಿ 13ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆಗುತ್ತೆ. ಫೆಬ್ರವರಿ 13ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಬಳಸ್ಕೊಳ್ಳುವಂಥದ್ದು. ಮಂಗಳನ ಅನುಗ್ರಹ ನಿಮಗೆ ಆಗುತ್ತೆ. ಅದು 23ರಿಂದ ನೀವು ಬಳಸ್ಕೋಬೋದು. ವಿಶೇಷವಾಗಿ ಅಲ್ಲಿ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9. ಇನ್ನು ಬುಧನ ಅನುಗ್ರಹ ನಿಮಗೆ ಫೆಬ್ರವರಿ 4ರಿಂದ ಆರಂಭ ಆಗುತ್ತೆ. ಅಲ್ಲಿಂದ 4ನೇ ತಾರೀಕಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನೀವು ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಗ್ರಹ ಬೆಂಬಲ ಹೆಚ್ಚಾಗಿ ಚೆನ್ನಾಗಿರುತ್ತೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಹೋಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ನೀವು ಕಾಣುತ್ತಿದ್ದ ಕನಸುಗಳು ನನಸಾಗಲಿಕ್ಕೆ ಅಲ್ಲಿ ವಿಶೇಷವಾಗಿ ರವಿ ಮತ್ತು ಮಂಗಳರು ನಿಮಗೆ ಸಹಾಯಕ್ಕೆ ಬರಲಿದ್ದಾರೆ. ಇನ್ನು ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹಗಳ ಒಂದು ವ್ಯತ್ಯಾಸ, ಉದಾಹರಣೆಗೆ ಶನಿ, ಕೇತು ವಿರುದ್ಧವಾಗಿರ್ತಾರೆ. ಕೆಲವೊಂದು ಹಂತದಲ್ಲಿ ಮಂಗಳ, ಸೂರ್ಯರು ಸಹ ಆರಂಭದಲ್ಲಿ ವಿರುದ್ಧವಾಗಿರ್ತಾರೆ. ಆ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು, ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಭಕ್ತಿ, ನವಗ್ರಹಗಳ ಭಕ್ತಿ, ಶನಿ ಮಹಾತ್ಮರ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಶನಿ ಸಂಬಂಧಿತವಾದ ಅಷ್ಟೋತ್ತರ ಸ್ತೋತ್ರ ಅಥವಾ ಶನಿವಾರದ ದಾನ ಧರ್ಮ ಮಾಡುವಂಥದ್ದು. ಯಾಕಂದರೆ ಅರ್ಧ ಅಷ್ಟಮ ಶನಿ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು ಶನಿ ದೋಷ ನಿವಾರಣೆಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಪ್ರಾರ್ಥನೆ, ಭಕ್ತಿಗಳನ್ನು, ದಾನವನ್ನು ಮಾಡ್ಬೋದು. ಎಲ್ಲ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳು ಶುಭದಾಯಕವಾಗಲಿ. ಫೆಬ್ರವರಿ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಫೆಬ್ರವರಿ ತಿಂಗಳು ಆರಂಭದಲ್ಲಿ ಒತ್ತಡ, ಚಿಂತೆ, ಏರಿಕೆ, ಮಧ್ಯದಲ್ಲಿ ಶುಭ ಲಾಭ, ಸಮೃದ್ಧಿ ಎಂಬಂತಹ ವಾಕ್ಯ ಬಂದಿದೆ. ಆರಂಭದಲ್ಲಿ ಒತ್ತಡ, ಖರ್ಚುಗಳು, ಚಿಂತೆ ಎಲ್ಲ ಸ್ವಲ್ಪ ಏರಿಕೆ ಆಗುತ್ತೆ ಮಾಸದ ಆರಂಭದಲ್ಲಿ. ಮಧ್ಯ ಭಾಗದಂತೆ ಬರ್ತಿದ್ದಂತೆ ನಿಮಗೆ ಅನೇಕ ಶುಭ ಸೂಚನೆಗಳು, ಶುಭ ವಾರ್ತೆಗಳು, ಸುಖ ಸಮೃದ್ಧಿಗಳು ಅಲ್ಲಿ ವ್ಯಕ್ತವಾಗ್ತವಂತ. ಸಾಮಾನ್ಯವಾಗಿ ಗೋಚಾರ ಫಲದಲ್ಲಿ 9 ಗ್ರಹಗಳ ಫಲವನ್ನು ಸಂಯೋಜನೆ ಮಾಡಿ ಹೇಳುವಂಥ ಪದ್ಧತಿ. ಈ ತಿಂಗಳಲ್ಲಿ ಆಗುವಂಥ ಈ ಗ್ರಹದ ಗೋಚಾರಗಳು ನಿಮಗೆ ಆರಂಭದಲ್ಲಿ ಕೆಲವೊಂದು ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು ಒಡ್ಬೋದು. ಅದರಲ್ಲೂ ಫೆಬ್ರವರಿ ಮೊದಲ ವಾರದಲ್ಲಿ ಅನೇಕ ರೀತಿಯ ನಿಮಗೆ ಅನಿಶ್ಚಿತತೆಗಳು, ಒತ್ತಡ, ಚಿಂತೆಗಳು ಹೆಚ್ಚಳಾಗುವಂಥದ್ದು. ಕೆಲವೊಮ್ಮೆ ಈ ಸಂಶಯಾಸ್ಪದವಾದ ಘಟನೆಗಳು ಜರುಗುವಂಥದ್ದು, ಜೊತೆಗೆ ಕೆಲವೊಮ್ಮೆ ಅಹಿತಕರವಾದ ಘಟನೆಗಳು ಸಹ ಜರುಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಏರುಪೇರು, ಹೊಟ್ಟೆ ನೋವು, ಅಜೀರ್ಣ, ತಲೆನೋವು ಮುಂತಾದವುಗಳು ಕಾಣ್ಬೋದು. ಅಥವಾ ಹಿಂದೆ ಒಂದು ಯಾವುದಾದ್ರೂ ನಿಮಗೆ ಇದ್ದಂತಹ ಸಮಸ್ಯೆಗಳು, ಉದಾಹರಣೆಗೆ ಈಗ ಆರ್ಥರೈಟಿಸು, ಜಾಯಿಂಟ್ ಪೇನು, ಅಸ್ತಮನೋ, ಅಲರ್ಜಿನೋ ಇದ್ದರೆ ಅದು ಫೆಬ್ರವರಿ ಮೊದಲ ವಾರದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಸೂರ್ಯನ ಒಂದು ತರಂಗಗಳು ನಿಮಗೆ ವಿರುದ್ಧವಾಗಿರುವಂಥದ್ದು. ಮಕರದಲ್ಲಿ ಜನ್ಮದಲ್ಲಿ ಇರತಕ್ಕಂಥ ಸೂರ್ಯನ ವಿಚಾರವಾಗಿ ನಿಮಗೆ ಫೆಬ್ರವರಿ ಆರಂಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥದ್ದು. ಅದೇ ರೀತಿ ಈ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟನು ಹಾಗೆ ಕೆಲವೊಮ್ಮೆ ಹಣಕಾಸಿನ ಕೆಲವು ಸಮಸ್ಯೆಗಳು ಎದುರಾಗುವಂಥದ್ದು. ಸಕಾಲದಲ್ಲಿ ಸಿಗಬೇಕಾದ ಹಣಗಳು ನಿಮಗೆ ಸಿಗದೆ ಹೋಗ್ಬೋದು. ವ್ಯಾಪಾರ, ಉದ್ಯೋಗದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಅನುಭವಗಳು ಆಗುವಂಥದ್ದು. ಜೊತೆಗೆ ಮಾಡುವಂಥ ವೃತ್ತಿಯಲ್ಲಿ ಸಹ ನಿಮಗೆ ಸವಾಲು ಅಥವಾ ಸಂಕಷ್ಟಗಳು, ನಿಮ್ಮ ವಿರುದ್ಧ ಏನಾದರೂ ದೂರುಗಳು ದಾಖಲಾಗುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್ಗಳು ಬರುವಂಥದ್ದು ಮುಂತಾದ ವಿಚಾರಗಳು ಸಾಧ್ಯತೆ ಇರುತ್ತೆ. ಅಲ್ಲಿ ಆರಂಭದಲ್ಲಿ ನಿಮಗೆ ರವಿಯ ವೈರುಧ್ಯ, ಮಂಗಳನೂ ಸಹ ವೈರುಧ್ಯವಾಗಿರ್ತಾನೆ. ಮಂಗಳನ ಒಂದು ವೈರುಧ್ಯವನ್ನು ಸಹ ಆರಂಭದಲ್ಲಿ ಎದುರಿಸಬೇಕಾಗುತ್ತೆ. ಮಂಗಳನು ಸಹ ಜನ್ಮದಲ್ಲೇ ಜನ್ಮದಲ್ಲೇ ಇರುವಂತಹ ಮಂಗಳನಿಂದಾಗಿ ಕೆಲವೊಮ್ಮೆ ನಿಮಗೆ ಅನೇಕ ರೀತಿಯ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು, ಕಲಹ ವಾಗ್ವಾದಗಳಾಗುವಂಥದ್ದು, ಸಹೋದರರಲ್ಲಿ, ಬಂಧುಗಳಲ್ಲಿ ಸಹ ಕಲಹ ಆಗುವಂಥ ವಿಚಾರ,
ಜೊತೆಗೆ ಕೌಟುಂಬಿಕವಾದ ವಿವಾದಗಳು ಮತ್ತು ಮುನ್ನೆಲೆಗೆ ಬರುವಂಥದ್ದು, ಆಸ್ತಿ ವಿವಾದ, ಭೂಮಿ ವಿವಾದಗಳೆಲ್ಲ ಸ್ವಲ್ಪ ಮಟ್ಟಿಗೆ ಯಾವುದೇ ರೀತಿಯ ಪರಿಹಾರ ಕಾಣದೇ ಇರುವಂಥದ್ದು, ಜೊತೆಗೆ ಪತಿ ಪತ್ನಿಯರು ಅಥವಾ ಮಕ್ಕಳು ಮತ್ತು ತಾಯಿ ಮಕ್ಕಳು ಇರ್ಬೋದು. ಹಾಗಾಗಿ ಪಾಲಕರು ಮತ್ತು ಮಕ್ಕಳ ಜೊತೆಗೂ ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ವಾದ ವಿವಾದ, ಕಲಹ ಇತ್ಯಾದಿಗಳು ಫೆಬ್ರವರಿ ಆರಂಭದ ವಾರದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಕೊಡುವಂಥದ್ದು. ಎರಡನೇ ವಾರದಲ್ಲಿ ಕೆಲವೊಂದು ಗ್ರಹಗಳ ಪರಿವರ್ತನೆ ಆಗುತ್ತೆ. ಉದಾಹರಣೆಗೆ ಅಲ್ಲಿ ಬುಧನ ಪರಿವರ್ತನೆ, ಶುಕ್ರನ ಪರಿವರ್ತನೆ ಇವೆಲ್ಲ ನಮಗೆ ಸ್ವಲ್ಪ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ಶನಿ ಮತ್ತು ಚಂದ್ರರ ರಕ್ಷಣೆ ಅಷ್ಟೇ ಇರುತ್ತೆ ಒಂದು ವಾರದ ಬಳಿಕ. ಎರಡನೇ ವಾರದಲ್ಲಿ ಅಲ್ಲಿ ನಿಮಗೆ ಶುಕ್ರ ಮತ್ತು ಬುಧರ ಒಂದು ಅನುಕೂಲತೆ ಸಿಗುತ್ತೆ. ಹಾಗಾಗಿ ಈ ನವಗ್ರಹಗಳಲ್ಲಿ ಯಾರಿಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇರುತ್ತೆ, ಯಾವ ರಾಶಿಗೆ ಹೆಚ್ಚಿನ ಒಂದು ಗ್ರಹಗಳ ಒಂದು ಗೋಚಾರದಲ್ಲಿ ಫಲಗಳು ಉತ್ತಮ ಹೇಳப்படுದು ಅಂಥವರಿಗೆ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ. ಯಾವೊಂದು ರಾಶಿಗೆ ಸ್ವಲ್ಪ ಗ್ರಹಗಳ ಒಂದು ಬೆಂಬಲ ಅಥವಾ ಗ್ರಹಗಳಿಂದ ಆಗುವಂಥ ಪ್ರಯೋಜನಗಳು ಸ್ವಲ್ಪ ವಿರುದ್ಧವಾಗಿರುತ್ತೆ ಅಂಥವ್ರು ಸ್ವಲ್ಪ ಎಚ್ಚರವಾಗಿರುವಂಥದ್ದು. ಹಾಗಾಗಿ ಈ ಮಕರ ರಾಶಿಗೆ ಫೆಬ್ರವರಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ತನುಮನ ಧನದ ವಿಚಾರವಾಗಿಯೂ, ಮಾತಿನ ಬಗ್ಗೆಯೂ, ಎಲ್ಲ ವಿಚಾರವಾಗಿ, ಜೊತೆಗೆ ಬಾಂಧವ್ಯದ ಬಗ್ಗೆಯೂ ಎಚ್ಚರಿಕೆ ಖಂಡಿತ ಬೇಕು. ಇನ್ನು ಅಲ್ಲಿ ಮಧ್ಯದಿಂದ ನಿಮಗೆ ಆದಾಯ, ಸುಖ ಸಮೃದ್ಧಿ, ಶುಭ ಲಾಭ ಅಂತ ಎಲ್ಲ ವಾಕ್ಯ ಬಂದಿದೆ. ಖಂಡಿತ ನಿಮಗೆ ಆ ಬುಧನಿಂದ, ಶುಕ್ರನಿಂದ, ಜೊತೆಗೆ ಶನಿ ಮಹಾತ್ಮರಿಂದಲೂ ಒಳ್ಳೆಯದಾಗುತ್ತೆ. ಶನಿ ಮಹಾತ್ಮರು ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿ ಬೆನ್ನೆಲುಬಾಗಿರ್ತಾರೆ. ಅವರಿಂದ ನಿಮಗೆ ಹಿಂದೆ ಏನೇನೋ ನಿಮಗೆ ನಷ್ಟ ಆಗಿತ್ತು ಅವೆಲ್ಲವೂ ಈ ಶನಿ ಮಹಾರಾಜರಿಂದ ಈ ತಿಂಗಳಲ್ಲಿ ಭರ್ತಿಯಾಗುತ್ತೆ. ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿಯ ಸಾಲ ಇದ್ದರೆ ಅದನ್ನು ತೀರಿಸಲಿಕ್ಕೆ, ಅದು ಯಾವುದೇ ರೀತಿಯ ನಿಮ್ಮ ಹಿಂದಿನ ಕೋರಿಕೆಗಳು, ಬೇಡಿಕೆಗಳಿದ್ದರೂ ಈ ತಿಂಗಳಲ್ಲಿ ಪೂರೈಕೆ ಆಗುವಂಥದ್ದು. ಏನಾದರೂ ನಿಮ್ಮ ದೀರ್ಘಕಾಲದ ಇಷ್ಟಾರ್ಥಗಳು, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಅಥವಾ ಶುಭ ಕಾರ್ಯಗಳು, ಮದುವೆ ಮುಂಜಿಗಳನ್ನು ಮಾಡುವಂಥದ್ದು ಇತ್ಯಾದಿಗಳು ಮಾಡಲಿಕ್ಕೆ ಅಲ್ಲಿ ಮಹಾತ್ಮರು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಅನುಭೂತಿಯನ್ನು ಕೊಟ್ಟು ಆ ಒಂದು ಕಾರ್ಯವನ್ನು ಪೂರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೆ ಆ ಶನಿ ಮಹಾರಾಜರ ಮಿತ್ರರ ಆಪ್ತ ಮಿತ್ರರು, ಅಂದರೆ ಶನಿ ಮಹಾರಾಜರ ಆಪ್ತ ಮೈತ್ರಿ ಬುಧನಲ್ಲೂ ಶುಕ್ರನಲ್ಲೂ ಆಪ್ತ ಮೈತ್ರಿ ಇರುತ್ತೆ. ಹಾಗಾಗಿ ಆ ಬುಧ ಶುಕ್ರರ ಸಂಯೋಜನೆ ನಿಮಗೆ ಯಾವಾಗ ಸಹಾಯಕ್ಕೆ ಬರುತ್ತೆ, ಫೆಬ್ರವರಿ 4ರಿಂದ ಬುಧನ ಅನುಗ್ರಹ, ಫೆಬ್ರವರಿ 6ರಿಂದ ಒಂದು ಶುಕ್ರನ ವಿಶೇಷವಾದ ಅನುಗ್ರಹ ಧನಸ್ಥಾನಕ್ಕೆ ಬರ್ತಾ ಇರೋ ಕಾರಣ ಅಲ್ಲಿ ಅನೇಕ ರೀತಿಯ ನಮ್ಮ ಶುಭ ಕಾರ್ಯಗಳು, ಶುಭ ಘಟನೆಗಳು ಆಗ್ತವೆ. ಹಾಗಾಗಿ ಎಲ್ಲವನ್ನ ಗಮನದಟ್ಟುಕೊಳ್ಳಿ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಇರಿಸು ಮುರುಸು, ಹಿನ್ನಡೆ, ಜೊತೆಗೆ ಅಸಮಾಧಾನ, ಅಸಹನೆ, ಒತ್ತಡ ಎಲ್ಲ ಆದರೂ ಬಳಿಕ ನಿಮಗೆ ನಿಧಾನವಾಗಿ ತಿಂಗಳ ಮಧ್ಯಭಾಗ ಬರ್ತಿದ್ದ ಇನ್ನಷ್ಟು ಉತ್ತಮ ಫಲಗಳಾಗ್ತವೆ. ಫೆಬ್ರವರಿ 6ರಿಂದ ಆಗುವಂಥ ಶುಕ್ರನ ಪರಿವರ್ತನೆ ಇನ್ನಷ್ಟು ನಿಮಗೆ ಬಲವನ್ನು ತುಂಬುತ್ತೆ. ಹಾಗಾಗಿ ಇವೆಲ್ಲವೂ ನೀವು ಗಮನದಲ್ಲಿಟ್ಕೋಬೇಕು. ಇನ್ನು ಸಣ್ಣ ಪುಟ್ಟ ಅಡೆತಡೆಗಳು ಇದ್ದೇ ಇರ್ತವೆ. ಉದಾಹರಣೆಗೆ ಅಲ್ಲಿ ನಿಮಗೆ ರಾಹು ಕೇತುಗಳ ವೈರುಧ್ಯ ಕಾಡುತ್ತೆ. ಹಾಗಾಗಿ ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸಹ ಕಾಡ್ಬೋದು. ಜೊತೆಗೆ ಯಾರದೋ ಮಾತು ನಂಬಿ ನೀವು ಮತ್ತೆ ಪೇಜಿಗೆ ಸಿಲುಕೊಳ್ಳುವಂಥದ್ದು, ಅಥವಾ ಯಾರಾದರೂ ನಿಮಗೆ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು, ಜೊತೆಗೆ ಹಣಕಾಸು ಅಥವಾ ಇನ್ನಿತರ ವಿಚಾರವಾಗಿ ಎಲ್ಲರೂ ನಿಮಗೆ ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಅವೆಲ್ಲದರ ಬಗ್ಗೆ ನೀವು ತಿಂಗಳ ಪೂರ್ತಿ ಎಚ್ಚರನೇ ಇರಬೇಕು. ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ರಾಹು ಆಗಲಿ ಕೇತು ಆಗಲಿ ನಿಮ್ಮ ಪೂರಕವಾಗಿರೋದ್ರಲ್ಲಿ ವಿರುದ್ಧವಾಗಿ ಇರ್ತಾರೆ. ಇವೆಲ್ಲ ವಿಚಾರ ನಿಮಗೆ ಧನಸ್ಥಾನದಲ್ಲಿ ಇರುವಂಥದ್ದು, ಅಷ್ಟಮದಲ್ಲಿ ಕೇತು ಇರುವಂಥದ್ದು ಇವೆಲ್ಲ ಸ್ವಲ್ಪ ಅಡ್ಡೆತಡೆಗಳನ್ನು ಮಾಡ್ಬೋದಾಗಿದೆ. ಇನ್ನು ಆರೋಗ್ಯದ ವಿಚಾರ ಹೇಳಿದಂತೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಹೊರತು ತಿಂಗಳ ಮತ್ತು ಮಧ್ಯಭಾಗ 2ನೇ ವಾರದಿಂದ ನಿಮಗೆ ಉತ್ತಮ ಆರೋಗ್ಯ ಎಲ್ಲ ಸಿದ್ಧಿಯಾಗುತ್ತೆ. ಶನಿ ಮಹಾರಾಜವರು ನಿಮಗೆ ವಿಶೇಷವಾದ ಅನುಭೂತಿಯನ್ನು ಕೊಟ್ಟು ಅನೇಕ ನಿಮ್ಮ ಒಂದು ಸಹಾಯಕ್ಕೆ ನಿಲ್ಲುವಂಥದ್ದಿರುತ್ತೆ. ಜೊತೆಗೆ ಭೂಮಿ ವ್ಯವಹಾರ, ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ನಿಮ್ಮ ಫೆಬ್ರವರಿ 2ನೇ ವಾರದ ಬಳಿಕ ಸ್ವಲ್ಪ ಗರಿಗೆದರಿ ಅವೆಲ್ಲ ಸ್ವಲ್ಪ ವಿಕ್ಷಿಪ್ರವಾಗಿ ಆಗುವಂಥದ್ದಿರುತ್ತೆ. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಹಾಗೆಯೇ ಆರಂಭದಲ್ಲಿ ಸ್ವಲ್ಪ ನಿಮಗೆ ಸ್ಲೋನೆಸ್, ಹಿನ್ನಡೆ ಅನುಭವ ಆದರೂ ಮಧ್ಯದಿಂದ ನಿಮಗೆ ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿಗೆ ಕೊರತೆ ಇರುವುದಿಲ್ಲ. ನೀವು ಯೋಜನೆಗಳಿದ್ದರೆ ಆ ಯೋಜನೆಗೆ ತಕ್ಕ ಹಣದ ಪೂರೈಕೆಗಳು ಆಗ್ತಾ ಇರ್ತವೆ. ಜೊತೆಗೆ ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲದರ ಮಕರ ರಾಶಿಯವರು ಅವರಿಗೂ ಹಾಗೆ ಈ ತಿಂಗಳಲ್ಲಿ ವಿಶೇಷವಾದ ಒಂದು ಶುಭ ವಾರ್ತೆಗಳು ಕಾದಿರ್ತವೆ. ಹಿಂದೆ ನೀವು ಬಹಳ ನಿರೀಕ್ಷೆ ಇಟ್ಟಂಥ ಪ್ರತಿಫಲ ನಿಮಗೆ ಸಿಗ್ಬೋದು. ಅಥವಾ ಈ ಕ್ಯಾಂಪಸ್ ಸಿಲೆಕ್ಷನು, ಇನ್ನಿತರ ಯಾವುದೇ ಉದ್ಯೋಗದ ಉಪೇಕ್ಷೆ ಉಳ್ಳವರಿಗೆ ಅದರಲ್ಲಿ ನಿಮಗೆ ಒಂದು ಶುಭ ಸುದ್ದಿಗಳು ಬರ್ಬೋದು. ಯಾಕಂದರೆ ಅಲ್ಲಿ ಬುಧ ಶುಕ್ರರು ನಿಮಗೆ ಇಂಥ ಒಂದು ಸುವರ್ಣ ಅವಕಾಶನ ಕೊಡ್ತಾರೆ. ಹಾಗಾಗಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ವೃತ್ತಿಯಲ್ಲಿ ತೊಡಕೊಂಡುಕೊಂಡ್ರೆ ಅವರವರ ಒಂದು ಕ್ಷೇತ್ರದಲ್ಲಿ ಖಂಡಿತ ಪ್ರಗತಿ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಇನ್ನು ಯಾವುದೇ ರೀತಿ ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿದ್ದರೆ ಅವರಿಗೆ ಸಹ ಹಾಗೆ ಈ ತಿಂಗಳಲ್ಲಿ ವಿಶೇಷವಾದ ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಜೊತೆಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಯಾತ್ರೆ ಮಾಡುವಂಥ ಅವಕಾಶ, ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡುವಂಥ ಅವಕಾಶ, ಜೊತೆಗೆ ಅವರ ಒಂದು ಕುಟುಂಬದ ವಲಯದಿಂದ ಅವರಿಗೇನಾದರೂ ದೊಡ್ಡ ಮೊತ್ತದ ಒಂದು ಕಾಣಿಕೆ, ಗಿಫ್ಟು ಅಥವಾ ಬಹುಮಾನ, ಉಡುಗೊರೆ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು ಆಗುವಂಥದ್ದಿರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಹಾಗೆ ಒಂದು ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಸಹನೆ ಕಂಡು ಬಂದರೂ ಆಮೇಲೆ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ
ಫೆಬ್ರವರಿನಲ್ಲಿ ತನು ಮನ ಧನದ ವಿಚಾರವಾಗಿ ಸ್ವಲ್ಪ ಸಮಾಧಾನಕರದ ವಿಚಾರ ಇದೆ. ಸಣ್ಣ ಪುಟ್ಟ ಅಡೆತಡೆಗಳು, ಸಣ್ಣ ಪುಟ್ಟ ಕಲಹ ವಾಗ್ವಾದಗಳು ಬಂದರೂ ಅವೆಲ್ಲವೂ ಕ್ಷಿಪ್ರವಾಗಿ ನಿವಾರಣೆ ಆಗುತ್ತೆ. ನಿಮಗೆ ಮೈತ್ರಿ ಉಳ್ಳಂಥ ಬುಧ ಶುಕ್ರರು ಈ ತಿಂಗಳಲ್ಲಿ ಬಹಳ ಒಂದು ಅದ್ಭುತವಾದ ಅನುಗ್ರಹವನ್ನು ಮಾಡಲಿದ್ದಾರೆ. ಧನಸ್ಥಾನಕ್ಕೆ 2 ಗ್ರಹಗಳು ನಿಮಗೆ ಬರುತ್ತಿದ್ದು ಮಹಾತ್ಮರು ನಿಮಗೆ ವಿಶೇಷವಾದ ಒಂದು ಬೆನ್ನೆಲುಬಾಗಿ ಇರುವಂಥದ್ದು ಇರುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಅಂದರೆ ಸಾಮಾನ್ಯವಾಗಿ ಎಲ್ಲ ರಾಶಿಗೂ ಪ್ರತಿ ತಿಂಗಳಲ್ಲಿ 14ರಿಂದ 18 ದಿನಗಳವರೆಗೆ ಆಗುವಂಥದ್ದೆಲ್ಲ ಚಂದ್ರನ ಅನುಗ್ರಹ ಇದ್ದೇ ಇರುತ್ತೆ. ಚಂದ್ರನು ತಾರತಮ್ಯವಿಲ್ಲದೆ ಮಾತೃ ಸ್ವರೂಪ ಅಂತ ಹೇಳಿದ್ರೆ ಚಂದ್ರನಿಗೆ, ಆತನು ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದು ಅನುಭೂತಿಯನ್ನು, ಎಲ್ಲರಿಗೂ ಅನುಗ್ರಹವನ್ನು ಆಗಾಗ ಕೊಡ್ತಾ ಇರ್ತಾನೆ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗುವ ಕಾರಣ ಅಲ್ಲಿ ಈ ತಿಂಗಳಲ್ಲಿ ನಿಮಗೂ ಚಂದ್ರನ ವಿಶೇಷವಾದ ಅನುಭೂತಿ ಆಗುವಂಥ ಡೇಟ್ಗಳು ಇರ್ತವೆ. ಅದನ್ನು ಗಮನಿಸಿಕೊಳ್ಳಿ. ಫೆಬ್ರವರಿಯಲ್ಲಿ 1, 2, 7, 8, 9, 10, 11, 15, 16, 20, 21, 26, 27, 28 ಸುಮಾರು 14 ದಿನಾಂಕಗಳು ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳು ಸಿಗ್ತವೆ. ಈ ದಿನಾಂಕಗಳನ್ನು ನೀವು ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿಗೆ, ಶುಭ ವಿಚಾರಗಳಿಗೆ, ಒಪ್ಪಂದ ಅಗ್ರಿಮೆಂಟ್ ಸಹಿ ಮಾಡೋದು, ಯಾರನ್ನು ಭೇಟಿಯಾಗುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲಿ ಹೇಳಿದಂಥ ಈ ಫೆಬ್ರವರಿಯ ಚಂದ್ರಾನುಗ್ರಹದ ಡೇಟ್ಗಳನ್ನು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ವಿಶೇಷವಾಗಿ ಬುಧ, ಶುಕ್ರ, ಶನಿ ಜೊತೆಗೆ ಚಂದ್ರನ ಅನುಭೂತಿಗಳು ಈ ತಿಂಗಳಲ್ಲಿ ರಕ್ಷಣೆಗೆ ಬರಲಿವೆ. ಯಾವುದೇ ಆತಂಕ, ಚಿಂತೆ ಪಡಬೇಕಾಗಿಲ್ಲ. ಈ ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಸಂಖ್ಯೆ 8 ಮತ್ತು ಬ್ಲೂ ಅಥವಾ ನೀಲಿ ಬಣ್ಣ ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧಾನುಗ್ರಹ 4ನೇ ತಾರೀಕಿಂದ ಆಗುತ್ತೆ, ಫೆಬ್ರವರಿ 4ರಿಂದ. ಹಾಗಾಗಿ ಫೆಬ್ರವರಿ 4ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಶುಕ್ರಾನುಗ್ರಹ ನಿಮಗೆ ಫೆಬ್ರವರಿ 6ರಿಂದ ಆಗುತ್ತೆ. ಫೆಬ್ರವರಿ 6ರಿಂದ ನೀವು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ಬಳಸಿಕೊಳ್ಳುವಂಥದ್ದು. ಚಂದ್ರ ಅನುಗ್ರಹದಿಂದ 14 ಡೇಟ್ಗಳನ್ನು ಹೇಳಿದ್ದೇನೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಅನೇಕ ರೀತಿಯ ಉತ್ತಮವಾದ ಅವಕಾಶಗಳಿರ್ತವೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ಲೋನೆಸ್, ಹಿನ್ನಡೆಗಳು ಅಥವಾ ನಿಧಾನಗತಿ ಅನುಭವ ಆದರೂ ಮಧ್ಯ ಬರ್ತಿದ್ದಂತೆ ನಿಮಗೆ ಅನೇಕ ರೀತಿಯ ಒಂದು ಧೈರ್ಯನೂ ಬರುತ್ತೆ. ಕೆಲಸ ಕಾರ್ಯಗಳು ಕೈಗೂಡುತ್ತವೆ, ಇಷ್ಟಾರ್ಥಗಳು ಕೈಗೂಡುತ್ತವೆ. ಹಾಗಾಗಿ ಇವೆಲ್ಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಇರತಕ್ಕಂಥ ಗ್ರಹಗಳ ಸಣ್ಣ ಪುಟ್ಟ ದೋಷಗಳು ಇರುತ್ತವೆ, ಅವೆಲ್ಲ ನಿವಾರಣೆ. ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ಇರತಕ್ಕಂಥ ರವಿ ಕುಜರ ಒಂದು ದೋಷಗಳು ಇರುವಂಥದ್ದು, ರಾಹು ಕೇತುಗಳ ವೈರುಧ್ಯ ಇರುವಂಥದ್ದು, ಗುರುಬಲದ ಕೊರತೆ, ಇವೆಲ್ಲ ನಿವಾರಣೆಗೆ ನೀವು ಗಣೇಶ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಮನೆ ದೇವರ ಹತ್ರ ನಿಮ್ಮ ಕುಲದೇವರ ಭಕ್ತಿ ಮಾಡುವಂಥದ್ದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು. ಅದೇ ರೀತಿ ಈ ಆಂಜನೇಯನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ಹೀಗೆ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ಸ್ವರೂಪ ಭಕ್ತಿ ಮಾಡುವಂಥದ್ದು, ಅಥವಾ ನರಸಿಂಹ ಕವಚ, ನರಸಿಂಹ ಸ್ತೋತ್ರ ಪಠಣ ಮಾಡುವುದು, ದೇವಿಯ ಅಷ್ಟೋತ್ತರ, ಲಲಿತ ಅಷ್ಟೋತ್ತರ, ಶತನಾಮ ಇತ್ಯಾದಿಗಳನ್ನು ಪಠ ಮಾಡ್ಬೋದು. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗವನ್ನು ಅನುಸರಿಸ್ಬೋದು. ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಸ್ತೋತ್ರ ಸಹ ಅನುಸರಿಸಬಹುದಾಗಿದೆ. ಹಾಗಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಅಪೂರ್ವವಾದ ಅವಕಾಶ ಬಂದಿದೆ. ಶುಭ ಕಾರ್ಯಗಳು, ಶುಭ ಚಿಂತನೆಗಳು ಜೊತೆಗೆ ಶುಭ ವಿಚಾರಗಳು ನಿಮಗೆ ಮಹಾತ್ಮರು ಈ ತಿಂಗಳಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾದ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ಫೆಬ್ರವರಿ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಫೆಬ್ರವರಿ ತಿಂಗಳ ವಾಕ್ಯ ಅನುಸಾರ ಗುರು ಶುಕ್ರರೇ ಆಪ್ತರಕ್ಷಕರು. ಶನಿ ಪರೀಕ್ಷೆಯ ವೇಗ ಹೆಚ್ಚಲಿದೆ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಗುರು ಶುಕ್ರರ ಅನುಗ್ರಹ ಇದ್ದೇ ಇರುತ್ತೆ. ಆದರೆ ಸಾಡೆಸಾತಿಯ ಒಂದು ಪರ್ವದಲ್ಲಿರುವಂತಹ ಕುಂಭರಾಶಿಯವರಿಗೆ ಶನಿ ಮಹಾರಾಜರ ಪರೀಕ್ಷೆಯ ವೇಗ ಅಂದರೆ ಅವರು ಸಂಬಂಧಿಸಿದಂಥ ರಾಶಿಯ ಒಂದು ಪರಿವರ್ತನೆಗನುವಾಗಿ ಅವರು ಅನುಭವಿಸುವಂಥ ನಕ್ಷತ್ರದ ಒಂದು ಚಲನೆಗನುವಾಗಿ ಶನಿ ಪರೀಕ್ಷೆಯು ಸಾಡೆಸಾತಿಯ ಒಂದು ಸವಾಲುಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಳವಾಗಬಹುದು. ಜೊತೆಗೆ ಅದಕ್ಕೆ ಅನುಗುಣವಾಗಿ ನಿಮಗೆ ಗುರು ಶುಕ್ರರನ್ನು ಹೊರತುಪಡಿಸಿ ಇತರ ಒಂದು 4 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಅಲ್ಲಿ ನೀವು ರಾಹು ಕೇತುಗಳ ಒಂದು ವೈರುಧ್ಯ ಎದುರಿಸಬೇಕು, ಶನಿ ಮಹಾರಾಜರ ವೈರುಧ್ಯ ಎದುರಿಸಬೇಕು. ಶುಕ್ರನು ಅಷ್ಟಕ್ಕಷ್ಟೇ ನಿಮಗೆ ಪೂರಕವಾಗಿರುವುದಿಲ್ಲ, ಜೊತೆಗೆ ಸಾಮಾನ್ಯ ಫಲ. ಅದೇ ರೀತಿ ಬುಧನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಮಂಗಳನು ಸಹ ನಿಮಗೆ ಈಗ ಈ ತಿಂಗಳಲ್ಲಿ ವಿರುದ್ಧವಾಗಿರ್ತಾನೆ. ಸೂರ್ಯ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಹಾಗಾಗಿ ಪ್ರಮುಖವಾದ ಪ್ರಬಲ ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥದ್ದು, ಅದರ ಜೊತೆಗೆ ಶನಿ ಮಹಾರಾಜರ ವಿಶೇಷವಾದ ಪರೀಕ್ಷೆಗಳನ್ನು ಎದುರಿಸುವಂಥ ಒಂದು ಭಾರ ಈ ಕುಂಭರಾಶಿಯ ಮೇಲಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಎಲ್ಲವೂ ಅಂದುಕೊಂಡಂತೆ ಆಗುವುದು ಸ್ವಲ್ಪ ಒಂದು ಸಂಶಯಾಸ್ಪದ ಇರುತ್ತೆ. ಜೊತೆಗೆ ಅನೇಕ ರೀತಿಯ ನಿರೀಕ್ಷಿತ ಅಲ್ಲದ ಅನಿರೀಕ್ಷಿತವಾದ ಅಡೆತಡೆಗಳನ್ನು, ಸವಾಲುಗಳನ್ನು ಈ ಕುಂಭರಾಶಿಯವರು ಎದುರಿಸ್ಬೋದು. ಅದು ಆರೋಗ್ಯದ ವಿಚಾರ ಇರ್ಬೋದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಕೆಲವೊಮ್ಮೆ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದು, ಜೊತೆಗೆ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈಗ ಮತ್ತೆ ಹೆಚ್ಚಳ ಆಗ್ಬೋದು. ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಅಸ್ತಮನೋ, ಅಲರ್ಜಿನೋ ಇದ್ದಂಥವರಿಗೆ ಅವೆಲ್ಲ ಈ ಕಾಲದಲ್ಲಿ ಫೆಬ್ರವರಿ ತಿಂಗಳ ಸ್ವಲ್ಪ ಹೆಚ್ಚು ತೊಂದರೆ ಕೊಡ್ಬೋದು. ಜೊತೆಗೆ ಈ ಹವಾಮಾನ ವೈಪರೀತ್ಯ, ಚಳಿ, ಅತಿಯಾದ ಚಳಿನೋ ಅಥವಾ ಬಿಸಿಲಿನಿಂದನೋ ದೇಹದಲ್ಲಿ ಉಷ್ಣತೆ ಹೆಚ್ಚಳ, ಜೊತೆಗೆ ವಾತ ರೋಗಗಳ ಹೆಚ್ಚಳ ಎಲ್ಲ ಬರುವಂಥದ್ದು, ಇದ್ದಕ್ಕಿದ್ದಂತೆ ಯಾವುದಾದ್ರು ಬೆನ್ನು ನೋವು, ಕಾಲು ನೋವು ಅಥವಾ ಮಂಡಿ ನೋವು ಇತ್ಯಾದಿ ಎಲ್ಲ ಬರುವಂಥದ್ದು. ಜೊತೆಗೆ ಆರೋಗ್ಯವಂತರಿಗೂ ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆಹಾರ ದೋಷದಿಂದ, ನೀರಿನಿಂದ ಏನಾದರೂ ಬರುವಂಥ ತೊಂದರೆಗಳು ಕಾಣಬಹುದಾಗಿದೆ. ಹಾಗೆ ಆರೋಗ್ಯ ವಿಚಾರ ಸಹ
ಫೆಬ್ರವರಿಯಲ್ಲಿ ಅಷ್ಟೊಂದು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಯಾಕಂದರೆ ಸೂರ್ಯನ ನಿಮಗೆ ಅಲ್ಲಿ ಇರುವಂಥದ್ದು ಆರಂಭದಲ್ಲಿ ನಿಮಗೆ ನಷ್ಟದಲ್ಲೂ ಆಮೇಲೆ ನಿಮ್ಮ ಜನ್ಮಕ್ಕೂ ಕುಂಭರಾಶಿಗೂ ಸೂರ್ಯನ ಪ್ರವೇಶ ಆಗುತ್ತೆ. ಹಾಗಾಗಿ ಈ ಎರಡೂ ವಿಚಾರಗಳು ನಿಮಗೆ ಆರೋಗ್ಯದ ಮೇಲೂ ಹಣಕಾಸಿನ ಮೇಲೂ ಅಡ್ಡ ಪರಿಣಾಮ ಬೀರುವಂಥದ್ದು. ಸೂರ್ಯ ಅನುಗ್ರಹ ನಿಮಗೆ ಮಾಸ ಪೂರ್ತಿ ಇರುವುದಿಲ್ಲ, ಸೂರ್ಯನ ವೈರುಧ್ಯ ಸಹ ನಿಮಗೆ ಇರುತ್ತೆ. ಇನ್ನು ಮಂಗಳನ ವಿಚಾರ ಆಗಲೇ ಹೇಳಿದಂತೆ ಮಂಗಳನು ಸಹ ನಿಮಗೆ ಇದೇ ರೀತಿಯ ಒಂದು ನಷ್ಟ ಮತ್ತು ಜನ್ಮದ ಒಂದು ಪ್ರಭಾವವನ್ನು ಕೊಡ್ತಾರೆ. ಹಾಗಾಗಿ ಯಾವ ರಾಶಿಗೆ ನಷ್ಟ ಮತ್ತು ಜನ್ಮದಲ್ಲಿ ಸೂರ್ಯ ಅಂತ ಪ್ರವೇಶ ಅಥವಾ ಮಂಗಳನ ಪ್ರವೇಶ ಎಲ್ಲ ಇರುತ್ತೋ ಅಂಥವರಿಗೆ ಅನೇಕ ರೀತಿಯ ಸವಾಲುಗಳು ತನು ಮನ ಧನದಲ್ಲಿ ಬರ್ಬೋದಾಗಿದೆ. ಜೊತೆಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಸಹೋದರರ ಮಧ್ಯೆ ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಕೊಲೀಗ್ಸ್ಗಳ ಮಧ್ಯೆ ಸಹ ಬರ್ಬೋದು. ಮೇಲಾಧಿಕಾರಿಗಳು ನಿಮ್ಮ ವಿರುದ್ಧನೂ ಸಂಚು ಮಾಡೋದು, ಮೇಲಾಧಿಕಾರಿಗಳ ಜೊತೆಗೆ ವೈಮನಸ್ಸುಗಳು ಬರುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಶಿಸ್ತು ಕ್ರಮ ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ ಎಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಯಾವುದು ಅಷ್ಟೊಂದು ನಯವಾಗಿ ಅಂದರೆ ಸ್ಮೂತಾಗಿ ಇರೋದಿಲ್ಲ. ತುಂಬ ನಿಮಗೆ ಸವಾಲುಗಳು, ಸಂಕಷ್ಟ, ಏರುಪೇರುಗಳನ್ನು ನೀವು ಮಾಸ ಪೂರ್ತಿ ಎದುರಿಸುವಂಥ ಪ್ರಮೇಯ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಪ್ರಬಲ ಗ್ರಹಗಳ ವೈರುಧ್ಯ, ಅಲ್ಲಿ ಕೇವಲ ಗುರು ಶುಕ್ರರು ನಿಮಗೆ ರಕ್ಷಣೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಗುರುವಿನ ಒಂದು ವಕ್ರಗತಿ ಇದ್ದರೂ ಸಹ ಗುರುವಿನಿಂದ ಸಿಗುವಂಥ ಉತ್ತಮ ಪ್ರಯೋಜನ, ಶುಕ್ರನಿಂದ ಆಗುವಂಥ ಪ್ರಯೋಜನಗಳು ನಿಮಗೆ ಕೆಲವೊಮ್ಮೆ ಸಹಾಯಕ್ಕೆ ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಅಲ್ಲಿ ಬುಧ ಅನುಗ್ರಹ ನೋಡಿದರೆ ಬುಧನೂ ಸಹ ನಿಮಗೆ ಈ ತಿಂಗಳಲ್ಲಿ ಅದೇ ರೀತಿಯ ನಷ್ಟ ಮತ್ತು ಜನ್ಮದ ಒಂದು ಅಡ್ಡ ಪರಿಣಾಮವನ್ನು ಕೊಡುವ ಕಾರಣ ಇಲ್ಲೇನು ನಿಮಗೆ ಆರೋಗ್ಯದ ವಿಚಾರ ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಬಂದಂಥ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚು ಕಾಲ ಅಂದರೆ ಮೊದಲೆಲ್ಲ ಒಂದೆರಡು ದಿನದಲ್ಲಿ ಗುಣಮುಖ ಆಗುವಂಥ ಒಂದು ಸಮಸ್ಯೆಗಳು ಈಗ ಒಂದು ವಾರ ಅಥವಾ ಒಂದು ತಿಂಗಳವರೆಗೂ ನಿಮಗೆ ಸ್ವಲ್ಪ ಹೆಚ್ಚು ತೊಂದರೆಯನ್ನು ಕೊಡ್ಬೋದಾಗಿದೆ. ಜೊತೆಗೆ ಯಾವುದೇ ನಿಮ್ಮ ಆರೋಗ್ಯದ ಒಂದು ನಿಯಂತ್ರಣವನ್ನು ಸ್ವಲ್ಪ ತಪ್ಪೋದು. ಉದಾಹರಣೆಗೆ BP ಇದ್ದವರಿಗೆ BP ಹೆಚ್ಚಳ ಆಗ್ತಾ ಹೋಗೋದು, ಶುಗರ್ ಇದ್ದವರಿಗೆ ಶುಗರ್ ಹೆಚ್ಚಳ ಆಗೋದು, ಅಂದರೆ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಹಾಗಾಗಿ ಆ ನಿಯಂತ್ರಣವನ್ನು ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ಅದೇ ರೀತಿ ನಿಮಗೆ ರಾಹು ಕೇತುಗಳ ವೈರುಧ್ಯ ಇರುವ ಕಾರಣ ಇಲ್ಲಿ ಅನೇಕ ರೀತಿಯ ವಾಗ್ವಾದ, ಕಲಹ, ಜನ್ಮದಲ್ಲೇ ರಾಹು ಇದ್ದಾನೆ, ಸಪ್ತಮದಲ್ಲಿ ಕೇತು ಇದ್ದಾನೆ. ಹಾಗಾಗಿ ಅಲ್ಲಿ ವಾಗ್ವಾದ ಕಲಹಗಳು ಆಗ್ತವೆ. ಅದು ಮನೆ ಮಂದಿ ಜೊತೆಗೆ ಆಗಲೇ ಹೇಳಿದಂತೆ ಮನೆ ಮಂದಿ ಜೊತೆಗೆ ಆಗ್ಬೋದು, ತಂದೆ ಮಕ್ಕಳ ಜೊತೆಗೆ ಆಗ್ಬೋದು, ಅಥವಾ ಸಹೋದ್ಯೋಗಿಗಳ ಜೊತೆಗೆ ಆಗ್ಬೋದು, ಮೇಲಾಧಿಕಾರಿ ಜೊತೆಗೆ ಆಗ್ಬೋದು, ಜೊತೆಗೆ ಪತಿ ಪತ್ನಿಯರ ಮಧ್ಯೆಯೂ ಆಗ್ಬೋದು. ಹಾಗಾಗಿ ಅಲ್ಲಿ ಮಾತಿನ ಬಗ್ಗೆ ನಿಗಾ ಬೇಕು. ಅನಾವಶ್ಯಕ ಕಲಹ, ಅನಾವಶ್ಯಕವಾದ ಚರ್ಚೆಗಳನ್ನು ಮಾಡುವಂಥದ್ದು, ನಿಮ್ಮದಲ್ಲದ ವಿಚಾರಕ್ಕೆ ನೀವು ಮೂಗು ತೋರಿಸುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಒಂದು ಜಗಳನ್ನು ನೀವು ಬಿಡಿಸ್ಲಿಕ್ಕೆ ಹೋಗುವಂಥದ್ದು ಇತ್ಯಾದಿ ಯಾವುದೇ ಇದಕ್ಕೆ ತಲೆ ಹಾಕುವಂಥದ್ದಲ್ಲ. ಜೊತೆಗೆ ಯಾವುದಾದ್ರೂ ನಿಮಗೆ ನಿಮ್ಮ ಮೇಲೆ ಕೆಲವರು ಸಂಶಯಾಸ್ಪದ ಮಾತನಾಡೋದ್ರೆ ನಿಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವಂಥದ್ದು ಇವೆಲ್ಲ ಜರುಗುತ್ತೆ. ಆದರೆ ನೀವು ಆದಷ್ಟು ಇಂತಹ ವಿಚಾರಗಳಿಂದ ದೂರ ಇರಬೇಕು. ಜೊತೆಗೆ ಆದಷ್ಟು ನೀವು ಮಾತನ್ನು ಸ್ವಲ್ಪ ನಿಗಾ ವಹಿಸ್ಕೊಂಡು ಆಡಬೇಕಾಗತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆ ಮಾಡೋದಾಗಲಿ ಅಥವಾ ಇತರ ಜೊತೆಗೆ ಕಲಹವಾಗುವುದಕ್ಕೆ ಎಡೆ ಕೊಡೋದನ್ನು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ಈ ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಸಹ ಸಂಭವಿಸುವಂಥ ಸಾಧ್ಯತೆ ಬರುತ್ತೆ. ಅಲ್ಲಿ ನೀವು ಯಂತ್ರಗಳಲ್ಲಿ, ವಾಹನಗಳಲ್ಲಿ ಅಥವಾ ಯಾವುದೇ ರೀತಿಯ ಪ್ರಯಾಣ ಕಾಲದಲ್ಲಿ, ಯಾತ್ರೆಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಗಮನಿಸಬೇಕು. ನಿಮ್ಮದೇ ಒಂದು ನಿರ್ಧಾರವನ್ನು ಸ್ವಲ್ಪ ಈಗ ನಿಯಂತ್ರಣ ಕೊಡಬೇಕು. ಜೊತೆಗೆ ಅಹಂಕಾರ ವಶವಾಗಿ ಹೋಗುತ್ತಾ ತೆಗೆದುಕೊಳ್ಳೋ ನಿರ್ವಹಣೆ ಇರ್ಬೋದು, ಅಥವಾ ನಿಮ್ಮ ಸ್ವಪ್ರತಿಷ್ಠೆ ಅಥವಾ ನಿಮ್ಮ ಅಹಂನ ಅಲ್ಲಿ ಸ್ವಲ್ಪ ಬದಿಗಡಬೇಕಾಗತ್ತೆ. ಯಾಕಂದರೆ ನೀವು ಅಹಂನಿಂದ, ಸ್ವಪ್ರತಿಷ್ಠೆಯ ಒಂದು ಗೀಳಿನಿಂದ ಕೆಲವೊಮ್ಮೆ ಅಚಾತುರ್ಯಕ್ಕೆ ಅಥವಾ ನಷ್ಟಕ್ಕೆ, ಕಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ಈ ತಿಂಗಳು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ರೀತಿಯಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದ್ದರೆ ಅದನ್ನು ಒಂದು ಪರಿಣತರ ಉತ್ತಮ ವ್ಯಕ್ತಿಗಳ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಸಲಹೆ, ಸೂಚನೆ, ಗೈಡೆನ್ಸನ್ನು ಅದನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಈ ಸಾಡೆಸಾತಿಯ ಪರ್ವದಲ್ಲಿದ್ದಾಗ ಕೆಲವೊಮ್ಮೆ ನಮ್ಮ ಮೇಲೆ ಅತಿಯಾದ ಆತ್ಮವಿಶ್ವಾಸ, ನಮ್ಮ ಒಂದು ಅತಿಯಾದ ಒಂದು ಅಹಂಕಾರ ಇವೆಲ್ಲವೂ ಆವಾಗ ಉದಯಾಗಿ ನಮಗೆ ಅನೇಕ ರೀತಿಯ ನಾವು ಸಂಕಷ್ಟಕ್ಕೆ ನಾವೇ ಸ್ವಯಂಕೃತವಾಗಿ ಸಿಲುಕಿಕೊಳ್ಳುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಕುಂಭರಾಶಿಯವರು. ಹಾಗಾಗಿ ಅಲ್ಲಿ ಗುರು ಶುಕ್ರರು ನಿಮಗೆ ಮಧ್ಯೆ ಮಧ್ಯೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕೊಡ್ತಾರೆ. ಆರಂಭದಲ್ಲಿ ನಿಮಗೆ ಗುರುವಿನ ವಕ್ರಗತಿ ಇದ್ದರೂ ಸಹಿತ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ನಿರಂತರತೆ ಬರುವಂಥದ್ದು, ಶುಕ್ರನಿಂದ ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಯೋಜನಗಳು ಆಗುವಂಥದ್ದು. ಆದರೂ ಶುಕ್ರನು ಸಹ ಹಾಗೆ ನಿಮಗೆ ಅಲ್ಲಿ ವ್ಯಯ ಮತ್ತು ಜನ್ಮದಲ್ಲಿ ಬರ್ತಾರೆ ಕಾರಣ ಹೆಚ್ಚಿನ ನಿಮಗೆ ಹಣ ಬಂದರೂ ಸಹ ತುಂಬ ಅನಿರೀಕ್ಷಿತ ಧನ ಬರುತ್ತೆ, ಬಂದದಕ್ಕಿಂತ ಹೆಚ್ಚು ಖರ್ಚಾಗ್ಬೋದು, ಅಥವಾ ಹಣದ ಒಂದು ಬ್ಯಾಲೆನ್ಸ್ಮೆಂಟ್, ಹಣದ ಒಂದು ನಿಮಗೆ ಅದನ್ನು ಹೊಂದಿಸಿಕೊಳ್ಳುವಂಥದ್ದು ಕೆಲವೊಮ್ಮೆ ಕಷ್ಟ ಆಗಿ ಸಾಲ ಮಾಡುವಂಥ ಪ್ರಮೇಯನೂ ಬರ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅಷ್ಟೇ ನೀವು ಯಾವುದೇ ರೀತಿಯ ಸೋಮಾರಿತನ, ಆಲಸ್ಯ, ಅಸಡ್ಡೆಗೆ ಹೋಗುವಂಥದ್ದಲ್ಲ. ಜೊತೆಗೆ ಯಾವುದೇ ರೀತಿಯ ದುಶ್ಚಟಗಳು, ದುಷ್ಟ ಮಿತ್ರರಿಂದ ನೀವು ಖಂಡಿತ ದೂರ ಇರಬೇಕು. ಈ ಕಾಲದಲ್ಲಿ ನಿಮಗೆ ದುಷ್ಟ ಮಿತ್ರರ ಒಂದು ಸಹವಾಸ, ದುಶ್ಚಟಗಳ ಪ್ರೇರಣೆ ಅಥವಾ ದಾರಿ ತಪ್ಪಿಸುವಂಥ ವ್ಯಕ್ತಿಗಳ ಒಂದು ಪರಿಚಯ ಆಗಿ ಅಲ್ಲಿ ನೀವು ಅಡ್ಡದಾರಿ ಹಿಡಿಯುವಂಥದ್ದು, ಜೊತೆಗೆ ಅಭ್ಯಾಸದಲ್ಲಿ ನಿಮಗೆ ಸ್ವಲ್ಪ ನಿರಂತರತೆಯನ್ನು ಕಾಯ್ದುಕೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು, ಕಾನ್ಸಂಟ್ರೇಷನ್ ನೀವು ಮಾಡಲಿಕ್ಕೆ ಆಗದೇ ಇರುವಂಥದ್ದು, ಇವೆಲ್ಲ ನಿಮಗೆ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ನೀವು ಪ್ರಯತ್ನಪೂರ್ವಕವಾಗಿ ಶ್ರದ್ಧೆ, ಶಿಸ್ತು, ನಿಷ್ಠೆಯಿಂದ ನೀವು ಅಭ್ಯಾಸನ ಮಾಡಬೇಕು. ಯಾವುದೇ ರೀತಿಯ ಒಂದು ದುಷ್ಟ ಮಿತ್ರರ ಅಥವಾ ದುಶ್ಚಟಗಳ ಕಡೆಗೆ ಆಕರ್ಷಣೆ ಹೋಗುವಂಥದ್ದು ಒಳ್ಳೆಯದಲ್ಲ. ಯಾಕಂದರೆ ಅಲ್ಲಿ ರಾಹು ಕೇತುಗಳು
ನಿಮಗೆ ವಿರುದ್ಧವಾಗಿರೋ ಕಾರಣ ಯುವಕರು, ವಿದ್ಯಾರ್ಥಿಗಳು ಅಥವಾ ಸಾಧಕರಿಗೆ ದಾರಿ ತಪ್ಪಿಸುವಂತಹ ಘಟನೆ ಅಥವಾ ಭ್ರಮೆಯ ಕೆಲವು ಘಟನೆಗಳು ಜರುಗಬಹುದು. ಅದರ ಬಗ್ಗೆ ಖಂಡಿತ ಎಚ್ಚರವಾಗಿ ಈ ಯುವ ವರ್ಣದವರು ಕುಂಭರಾಶಿ ಇರಬೇಕಾಗತ್ತೆ. ಇನ್ನು ಇದರ ಹೊರತು ನಿಮಗೆ ಚಂದ್ರನ ಬೆಂಬಲ ತಿಂಗಳಲ್ಲಿ ಅನೇಕ ಬಾರಿ ಸಿಗುತ್ತೆ. ಅದನ್ನು ತಾರತಮ್ಯವಿಲ್ಲದೆ ಎಲ್ಲ ರಾಶಿಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ. ಸುಮಾರು 15 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಸಿಗುತ್ತೆ. ಹಾಗಾಗಿ ಯಾವ್ಯಾವ ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲತೆ ಇದೆ ಅನ್ನೋ ಗಮನಿಸೋಣ. ಆ ಡೇಟ್ಗಳಿಗೆ ಫೆಬ್ರವರಿನಲ್ಲಿ ಫೆಬ್ರವರಿ 1, 2, 3, 4, 10, 11, 12, 13, 14, 17, 18, 19, 22, 23, 28 ಇಷ್ಟು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಥವಾ ಚಂದ್ರನ ಒಂದು ಅನುಗ್ರಹ ಇರುತ್ತೆ. ಆ ಚಂದ್ರ ಅನುಗ್ರಹ ಇರುವಂಥ ದಿನಗಳನ್ನು ಗುರುತು ಮಾಡಿಕೊಂಡು ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈಗ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿ ಮಾಡಿದ್ರೆ, ಸಹಿ ಒಪ್ಪಂದ ಇದ್ದರೆ ಅಥವಾ ಯಾವುದೇ ರೀತಿಯ ಶುಭ ಆರಂಭಗಳನ್ನು ಮಾಡಲಿಕ್ಕಿದ್ರೆ ಆ ಚಂದ್ರ ಅನುಕೂಲತೆ ಇರುವಂಥ ಡೇಟ್ಗಳನ್ನು ದಿನಾಂಕಗಳನ್ನು ಬಳಸಿಕೊಳ್ಳಿ. 15 ದಿನಾಂಕಗಳು ಸಿಕ್ಕಿವೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಗುರು ಶುಕ್ರರು ಆಧಾರವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ ಬರ್ತಾರೆ. ಅದೇ ರೀತಿ ಚಂದ್ರನ ಅನುಗ್ರಹ ಯಾವುದೇ ತಾರತಮ್ಯವಿಲ್ಲದೆ ನಿಮಗೂ ಸಿಗ್ತಾ ಇದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣನ ತಿಂಗಳಲ್ಲಿ ಬಳಸ್ಕೋಬೋದು. ವೈಟ್ ಅಥವಾ ಬಿಳಿ ಬಣ್ಣ ಈ ತಿಂಗಳಲ್ಲಿ ಬಳಸ್ಕೋಬೋದು. ಹಾಗೆ ಸಂಖ್ಯೆ 3 ಮತ್ತು 6ನ್ನು ಈ ತಿಂಗಳಲ್ಲಿ ಬಳಸ್ಕೋಬೋದು. ಯೆಲ್ಲೋ ಆ್ಯಂಡ್ ವೈಟ್, 3 and 6 ನಂಬರ್. ಅದೇ ರೀತಿ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು 15 ಡೇಟ್ಗಳನ್ನು ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ನಂಬರ್ 2, ನಂಬರ್ 2 ಆ ದಿನಗಳಲ್ಲಿ ಬಳಸ್ಕೋಬೋದು. ಇನ್ನು ಆಗಲೇ ನಿಮಗೆ ಗೊತ್ತಿರುವಂತೆ ನೀವು 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸುವಂಥ ಒಂದು ಸಮಸ್ಯೆ ಬರುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿ ಅದನ್ನು ನಿವಾರಣೆ ಮಾಡಿಕೊಳ್ಳೋದ್ರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗ ಮಾಡಿ. ಆದರೆ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು. ಈಶ್ವರ ಅಥವಾ ಶಿವನ ಭಕ್ತಿ, ನಿಮ್ಮ ಕುಲ ದೇವತೆ ಅಥವಾ ಕುಲ ದೇವರ ಭಕ್ತಿ ಮಾಡುವಂಥದ್ದು, ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮಾಡುವಂಥದ್ದು, ಶನಿವಾರದಂದು ಭಕ್ತಿ ಮಾರ್ಗ, ದಾನ ಮಾರ್ಗ ಅಥವಾ ಅರಳಿ ಮರದ ಪ್ರದಕ್ಷಿಣೆ, ಜೊತೆಗೆ ಈ ಶನಿವಾರದಂದು ಶನಿ ಮಹಾತ್ಮನ ದೇವಾಲಯಗಳಿಗೆ ಎಳ್ಳು ಬತ್ತಿ ಹಚ್ಚುವಂಥದ್ದು, ನವಗ್ರಹಗಳ ಆರಾಧನೆ, ನವಗ್ರಹಗಳ ದೇವಾಲಯದಲ್ಲಿ ಎಣ್ಣೆಯನ್ನು ಸಮರ್ಪಣೆ ಮಾಡುವಂಥದ್ದು. ಅದೇ ರೀತಿ ಇನ್ಯಾವುದೇ ರೀತಿಯ ದೇವತಾ ಸ್ತೋತ್ರ, ಹನುಮಾನ್ ಚಾಲಿಸ ಪಠನೆ ಅಥವಾ ರಾಮರಕ್ಷಾ ಸ್ತೋತ್ರ, ವಿಷ್ಣು ಸಹಸ್ರನಾಮ ಅಥವಾ ಶಿವನಿಗೆ ಸಂಬಂಧಪಟ್ಟ ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ, ರುದ್ರಾಷ್ಟಕ, ದೇವಿಯ ಲಲಿತಾ ಸಹಸ್ರನಾಮ ಸ್ತೋತ್ರ, ಈ ರೀತಿ ಯಾವುದೇ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ಸ್ತೋತ್ರ ಶ್ಲೋಕಗಳನ್ನು ಪಠನೆ ಮಾಡ್ಬೋದು. ಆದಿತ್ಯರದ ಶ್ಲೋಕವನ್ನು ಪಠನೆ ಮಾಡ್ಬೋದು. ಇಂತಹ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡುತ್ತಾ ದಾನ ಧರ್ಮಗಳನ್ನು ಅನುಸರಿಸ್ತಾ ಬನ್ನಿ. ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ. ಈ ಎಲ್ಲ ದೋಷಗಳು ನಿಮಗೆ ನಿವಾರಣೆಯಾಗಿ ಫೆಬ್ರವರಿ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕ ಒಂದು ಸೂಚನೆ ಇರುತ್ತೆ. ಈ ತಿಂಗಳ ವಾಕ್ಯದ ಅನುಸಾರವಾಗಿ ವರ್ಷದ ಅದೃಷ್ಟದಾಯಕ ಯೋಗ, ಭೂಮಿ, ಮನೆ, ವಾಹನ, ಭಾಗ್ಯ ಎಂಬಂಥ ಒಂದು ವಾಕ್ಯಗಳು ಬಂದಿವೆ. ಅಂದರೆ ಈ ವರ್ಷದಲ್ಲಿ ನಿಮಗೆ ಲಕ್ಕಿ ಅದೃಷ್ಟವನ್ನು ತರುವಂಥ ತಿಂಗಳಾಗಿರುತ್ತೆ ಈ ಫೆಬ್ರವರಿ ತಿಂಗಳು. ಅದೇ ರೀತಿ ಮನೆ, ಭೂಮಿ, ವಾಹನ ಮುಂತಾದ ಪ್ರಮುಖವಾದ ಒಂದು ಸಾಧನೆಗಳಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಚಾಲನೆ ಸಿಗಲುವಂಥ ಸಾಧ್ಯತೆ ಇರುತ್ತೆ. ಮೀನರಾಶಿಗೆ ಗೊತ್ತಿರುವಂತೆ ನೀವು ಸಾಡೆ ಸಾತಿಯ ಒಂದು ಪರ್ವದಲ್ಲಿ ಇದ್ದೀರಾ. ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಗೊತ್ತಿರುವಂತೆ ಕೆಲವೊಂದು ಕ್ಷಿಪ್ರಚಾರಿ ಗ್ರಹಗಳು ಅಥವಾ ಕ್ಷಿಪ್ರವಾಗಿ ರಾಶಿಯನ್ನು ಪರಿವರ್ತಿಸುವಂಥ ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ ಇವರು ನಿಮಗೆ ಮಧ್ಯದಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. ಅಂಥ ಒಂದು ಉತ್ತಮ ಫಲ ನಿಮಗೆ ಸೂರ್ಯ ಭಗವಂತರು ತಿಂಗಳ ಆರಂಭದಲ್ಲಿ ಕೊಡಲಿದ್ದಾರೆ. ತಿಂಗಳ ಆರಂಭದಲ್ಲಿ 12ನೇ ತಾರೀಕುವರೆಗೂ ಅವರು ಮಕರದಲ್ಲಿದ್ದಾಗ ನಿಮಗೆ ಲಾಭಸ್ಥಾನದ ಲಾಭವನ್ನು, ಅದೇ ರೀತಿ ಮಂಗಳನು ಸಹ ಹಾಗೆ ನಿಮಗೆ ಆರಂಭದಲ್ಲಿ ಈ ತಿಂಗಳ 22ರವರೆಗೂ ಇರುವಂತಹ ಮಕರವಾಸದಲ್ಲಿ ನಿಮಗೆ ಮಂಗಳನಿಂದಲೂ ಲಾಭಸ್ಥಾನದ ಲಾಭವು, ಅದೇ ರೀತಿ ಬುಧನು ಆರಂಭದಲ್ಲಿ ನಿಮಗೆ ಲಾಭಸ್ಥಾನದ ಲಾಭವನ್ನು, ಶುಕ್ರ ಗ್ರಹವು ಸಹ ನಿಮಗೆ ಆರಂಭದ ಮೊದಲನೇ ವಾರದಲ್ಲಿ ಸಹ ಸ್ವಲ್ಪ ಲಾಭಸ್ಥಾನದ ಲಾಭವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಈ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಹಾಗೂ 2ನೇ ವಾರದಲ್ಲಿ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡಬಹುದು. ಹಾಗೆ ಆರಂಭದ ನಿಮಗೆ ದಿನಗಳಲ್ಲಿ ವಿಶೇಷವಾದ ಲಾಭ, ಸುಖ, ಸುಖ, ಶಾಂತಿ ಸಿಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ, ವ್ಯಾಪಾರ, ಉದ್ಯೋಗ, ವೃತ್ತಿ ಎಲ್ಲ ಚೆನ್ನಾಗಾಗುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರವರಿಗೆ ಸಾಧನೆಯಲ್ಲಿ, ಪ್ರತಿಭೆಯಲ್ಲಿ ಹೆಚ್ಚಿನ ಪುರಸ್ಕಾರಗಳು ಬರುವಂಥದ್ದು, ಹೆಚ್ಚಿನ ಮೊತ್ತದ ಅಂಕಗಳು ಬರುವಂಥದ್ದು, ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಇನ್ನು ವ್ಯಾಪಾರ, ಉದ್ಯಮ ಆರಂಭ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅನ್ನೋರಿಗೆ ಅಂತಹ ಒಂದು ಅದನ್ನು ಮಾಡುವಂಥ ಅವಕಾಶ. ಮನೆ ಕೊಳ್ಳಬೇಕು, ಭೂಮಿ ಕೊಳ್ಳಬೇಕು, ಯಂತ್ರ ವಾಹನ ಕೊಳ್ಳಬೇಕು ಅನ್ನೋರಿಗೆ ಅಂತಹ ಒಂದು ಸುವರ್ಣಾವಕಾಶ ಇವೆಲ್ಲವೂ ಮಧ್ಯೆ ನಿಮಗೆ ಸಿಗುತ್ತೆ. ಆದರೆ ಸಾಡೆ ಸಾತಿ ಅಂದರೆ ಪೂರ್ತಿ 7.5 ವರ್ಷವನ್ನು ನಮಗೆ ಕೆಟ್ಟದಾಗುತ್ತೆ, ಅಥವಾ ಸಾಡೆ ಸಾತಿಯ ನಮ್ಮ ರಾಶಿಗೆ ಬಂದಾಗಲೂ ಪೂರ್ವತಿ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಅದರಲ್ಲಿ ಏನೂ ಸತ್ಯತೆ ಇರೋದಿಲ್ಲ. ಮಧ್ಯೆ ಇಂಥ ಒಂದು ಉತ್ತಮವಾದ ಅವಕಾಶಗಳು ಕೆಲವೊಂದು ಗ್ರಹಗಳಿಂದ ನಮಗೆ ಸಿಗ್ತಾ ಇರ್ತವೆ. ಆದರೆ ಇಲ್ಲಿ ನೀವು ಒಂದು ವಿಚಾರ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ನಿಮಗೆ ಇರತಕ್ಕಂಥ ಸಾಡೆ ಸಾತಿಯ ಪರೀಕ್ಷಾ ಮಾರ್ಗ ಅನ್ನೋದರಿಂದ ಪರೀಕ್ಷೆ ಒಂದು ಇದ್ದೇ ಇರುತ್ತೆ. ಅದು 7.5 ವರ್ಷಗಳಲ್ಲೂ ಇದ್ದೇ ಇರುತ್ತೆ. ಆ ಪರೀಕ್ಷೆಗಳಿಗೆ ನೀವು ಅನುಗುಣವಾಗಿ ನೀವು ನಿಮ್ಮ ಒಂದು ಮನೋಸ್ಥಿತಿಯನ್ನು ರೂಪಿಸಿಕೊಳ್ಬೇಕು. ಜೊತೆಗೆ ಯಾವುದೇ ಅಹಂವಶವಾಗಿ ಯಾವುದೇ ರೀತಿಯ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅಥವಾ ಅಹಂವಶವಾಗಿ ಏನೋ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರಗಳನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗೋದು, ಅಲ್ಲದಕ್ಕೆ ಒಂದು ವಿಶೇಷವಾದ
ಅಡ್ಡ ಪರಿಣಾಮಗಳು ಅಥವಾ ಶನಿ ಮಹಾರಾಜರು ಇನ್ನೂ ಕುಪಿತರಾಗಿ ಇನ್ನಷ್ಟು ಕಠಿಣ ಪರೀಕ್ಷೆಗಳನ್ನು ನಿಮಗೆ ಒಡ್ಬೋದಾಗಿದೆ. ಹಾಗೆ ಅವೆಲ್ಲ ಸಾಧ್ಯತೆ ಇದ್ದೇ ಇರುತ್ತೆ. ಆದರೂ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಲಾಭಗಳು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಾಗುವಂಥ ಅವಕಾಶ ಇರುತ್ತೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗ್ಬೋದು. ಉದಾಹರಣೆಗೆ ಭೂಮಿಯ ದಾಖಲೆ ಪತ್ರ, ಭೂಮಿ ಏನಾದರೂ ಕೊಳ್ಳುವಂಥ ವಿಚಾರದಲ್ಲಿ, ಅದು ಯಾವುದೇ ರೀತಿಯ ರಿಜಿಸ್ಟ್ರೇಷನ್ನ ವಿಚಾರವಾಗಿ ಯಾವುದೇ ನಿಮಗೆ ಅವಶ್ಯಕವಾದ ಪತ್ರಗಳು ಸಿಗಬೇಕಿತ್ತು, ಅವೆಲ್ಲವೂ ಈಗ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಅವು ನಿಮಗೆ ಕ್ಷಿಪ್ರವಾಗಿ ಸಿಗುತ್ತೆ. ಅದರಲ್ಲೂ ಫೆಬ್ರವರಿ ಮೊದಲ 2 ವಾರದಲ್ಲಿ, ಅಂದರೆ ಫೆಬ್ರವರಿ 12ರವರೆಗೂ ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಭಾಳ ಚೆನ್ನಾಗಿರೋದ್ರಿಂದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ನ್ಯಾಯಾಲಯ ಸಂಬಂಧಿತವಾದ ವಿಚಾರಗಳು, ಅಥವಾ ಇನ್ನಿತರ ದಾಖಲೆ ಪತ್ರ ಸಂಬಂಧಿತ ವಿಚಾರಗಳು, ಅಥವಾ ಯಾವುದೇ ಸರ್ಕಾರಿ ಇಲಾಖೆಯಿಂದ ಬಾಕಿ ಉಳಿದಂಥ ನಿಮ್ಮ ಪೇಪರ್ಗಳು, ಇವೆಲ್ಲವನ್ನು ಈಗ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈಗ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು ಅದೇ ರೀತಿ ಯಾರಿಗೆ ಉದ್ಯಮ ಮಾಡಬೇಕು, ವ್ಯಾಪಾರ ಮಾಡಬೇಕು, ಅಥವಾ ಏನೋ ಅಂಗಡಿಗಳನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ಏನೋ ಕೈಗಾರಿಕೆ ಇಂಡಸ್ಟ್ರಿ ಅಥವಾ ಕೃಷಿ ಚಟುವಟಿಕೆ ಏನೋ ಮಾಡಬೇಕು ಅನ್ನೋದೊಂದು ಹುಮ್ಮಸ್ಸಿರುತ್ತೆ. ಆದರೆ ನೀವು ಯಾವಾಗಲೂ ಅದನ್ನು ಮಾಡಲಿಕ್ಕೆ ಕೆಲವೊಮ್ಮೆ ಸಾಡೆಸಾತಿಯ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಹಿನ್ನಡೆ ಮಾಡಿದ್ದವು. ಆದರೆ ಈ ತಿಂಗಳಲ್ಲಿ ಅಂತಹ ವಿಚಾರಕ್ಕೆ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲವೂ ಮುನ್ನಡೆಯಾಗಿ ಅವೆಲ್ಲ ಸಾಧನೆ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಮೂಲದಿಂದ, ರಾಜಕೀಯ ಮೂಲದಿಂದ ಅಥವಾ ಪ್ರಮುಖ ವ್ಯಕ್ತಿಗಳ ಒಂದು ಪ್ರಭಾವದಿಂದ ನೀವೇನೋ ಕೆಲಸ ಕಾರ್ಯಗಳನ್ನು ಸಾಧಿಸಬೇಕು ಅಂಥ ಅವಕಾಶ ಇರುತ್ತೆ. ಇನ್ನು ವಿಶೇಷವಾಗಿ ಯಾರು ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಇರ್ತಾರೆ ಅವರಿಗೆ ಪ್ರಮೋಷನ್ನು, ಬಡ್ತಿ ಎಲ್ಲ ಸಿಗ್ಬೋದು. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುವಂಥದ್ದು, ಹೊಸ ಉದ್ಯೋಗ ಹುಡುಗರು, ಜಾಬ್ ಹಂಟಿಂಗ್ ಮಾಡೋರಿಗೆ ಉತ್ತಮವಾದ ಜಾಬ್ ಅವಕಾಶಗಳು ಸಿಗುವಂಥದ್ದು. ಅದು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ TV, ಸಿನಿಮಾ, ಮಾಧ್ಯಮ, ಕಲಾಕ್ಷೇತ್ರ ಯಾವುದೇ ಇರ್ಬೋದು, ಅಂತ ಅವರವರು ಅಪೇಕ್ಷೆ ಪಟ್ಟಂಥ ಕ್ಷೇತ್ರಗಳಲ್ಲಿ ಅವರಿಗೆ ಮುನ್ನಡೆ ಇದೆ. ಹೊಸ ಚಾನ್ಸ್ಗಳು ಅಥವಾ ಅವಕಾಶಗಳು ಸಿಗ್ತವೆ. ಕಾಂಟ್ರ್ಯಾಕ್ಟ್ ಮಾಡೋರಿಗೆ ಹೊಸ ಕಾಂಟ್ರ್ಯಾಕ್ಟ್ಗಳು ಸಿಗ್ತವೆ. ಈ ರೀತಿ ಅನೇಕ ಉತ್ತಮ ಪ್ರಯೋಜನಗಳನ್ನು ಅವರ ಒಂದು ವೃತ್ತಿ ಅಥವಾ ಉದ್ಯೋಗ ಮಾರ್ಗದಲ್ಲಿ ಈ ತಿಂಗಳಲ್ಲಿ ನಿಮಗೆ ಗ್ರಹಗಳ ಬೆಂಬಲದಿಂದ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಂದು ಸಣ್ಣ ಪುಟ್ಟ ಅಡೆತಡೆಗಳು ಅಥವಾ ಅಡ್ಡ ಪರಿಣಾಮಗಳು ಇದ್ದೇ ಇರ್ತವೆ. ನಿಮಗೆ ಹೇಳಬೇಕಂದ್ರೆ ಅಲ್ಲಿ ಶನಿ ಮಹಾರಾಜನ ಪ್ರಭಾವ, ರಾಹುವಿನ ಅಡ್ಡ ಪ್ರಭಾವ, ಜೊತೆಗೆ ಗುರು ಬಲದ ಇಲ್ಲದೆ ಇರುವಂಥದ್ದು, ಜೊತೆಗೆ ತಿಂಗಳ ಆದಿ ಭಾಗದ ಬಳಿಕ ಅಲ್ಲಿ ನಿಮಗೆ ಬುಧನು ಸಹ ವಿರುದ್ಧವಾಗಿರುವಂಥದ್ದು. ಅಲ್ಲಿ ನಷ್ಟ ಭಾವದಲ್ಲಿ ಬುಧನು ಬರಲಿದ್ದಾನೆ. ಅದನ್ನು 4ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗ್ತಿದ್ದ ನಿಮಗೆ ಅಲ್ಲಿ ಬುಧನ ಸಹ ನಷ್ಟಕ್ಕೆ ಬರುವಂಥದ್ದೆಲ್ಲ ಇರುತ್ತೆ. ಗುರು ಬಲದ ಬೆಂಬಲದ ಕೊರತೆ ಸಹ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ 5 ಅಥವಾ 6 ಗ್ರಹಗಳ ವೈರುಧ್ಯ ನೀವು ಒಂದೊಂದು ಹಂತದಲ್ಲಿ ಎದುರಿಸುವಂಥ ಸ್ಥಿತಿ ಇದ್ದೇ ಇರುತ್ತೆ. ಆ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ, ಅಡೆತಡೆಗಳು ಆಗುವಂಥದ್ದು, ಅಥವಾ ಇತರ ಜೊತೆಗೆ ಏನಾದರೂ ವೈಮನಸ್ಸುಗಳು ಆಗುವಂಥದ್ದು, ನಿಮ್ಮ ವಿರುದ್ಧ ಯಾರು ದೂರನ್ನು ಕೊಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಏನೋ ಸಂಚು ಮಾಡೋದಾಗಲಿ, ಅಥವಾ ಗುಪ್ತ ಶತ್ರುಗಳು, ಮಿತ್ರ ರೂಪದ ಶತ್ರುಗಳು ನಿಮ್ಮ ವಿರುದ್ಧ ಏನಾದರೂ ಒಂದು ನಿಮಗೆ ಸಂಚು ಮಾಡಿ ಅದರಿಂದ ನಿಮಗೆ ತೊಂದರೆ ಆಗುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಅಲ್ಲಿ ಸಾರ್ವಜನಿಕವಾದ ಏನಾದರೂ ಪ್ರಕಟಣೆಗಳು ಕೊಡೋದು, ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಮಾನಹಾನಿ ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಯಾಕಂದರೆ ಅಲ್ಲಿ ರಾಹು ಶನಿ ವೈರುಧ್ಯ, ಅದಕ್ಕೆ ಬುಧ ಮಂಗಳರ ವೈರುಧ್ಯ ನೀವು ತಿಂಗಳ ಮಧ್ಯಭಾಗದ ಬಳಿಕ ಹೆಚ್ಚು ವೈರುಧ್ಯಗಳನ್ನು ಎದುರಿಸಬೇಕು. ಯಾಕಂದರೆ ಅಲ್ಲಿ ಹೆಚ್ಚು ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದಾಗ ಎಲ್ಲ ಪರಿಣಾಮಗಳು ವಿರುದ್ಧ ಆಗ್ಬೋದು. ಆರಂಭದಲ್ಲಿ ಇಂಥ ವೈರುಧ್ಯಗಳು ಖಂಡಿತ ಇರೋದಿಲ್ಲ. ಹಾಗಾಗಿ ಮೊದಲ 2 ವಾರದಲ್ಲಿ ನೀವು ಸ್ವಲ್ಪ ಗಂಭೀರ ಚಿಂತನೆಯಿಂದ ಹೆಚ್ಚಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಿ. ಆವಾಗ ಏನೇನು ಮಾಡಿದರೂ ಅದೆಲ್ಲ ಕ್ಷಿಪ್ರವಾಗಿ ಆಗ್ತವೆ. ಎಲ್ಲ ಮಾಡಿದರೂ ಸಕ್ಸಸ್ ರೇಟ್ ಭಾಳ ಆರಂಭದಲ್ಲಿ ಇರುತ್ತೆ. ಹಾಗೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮಧ್ಯದ ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಬಾಂಧವ್ಯ, ಮಾತು, ನಡವಳಿಕೆಯಲ್ಲಿ ನೀವು 12ನೇ ತಾರೀಕು ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಜೊತೆಗೆ 16ರ ಬಳಿಕ ಇನ್ನಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಲ್ಲಿ ನಿಮಗೆ ಗ್ರಹಗಳ ವೈರುಧ್ಯ ಬರುತ್ತೆ, ಹೆಚ್ಚಾಗುತ್ತಾ ಬರುತ್ತೆ. ಹಾಗಾಗಿ ಅಲ್ಲಿ ಆರೋಗ್ಯ, ಹಣಕಾಸು, ಮನಸ್ಥಿತಿ, ಜೊತೆಗೆ ಇತರ ಜೊತೆಗೆ ಬಾಂಧವ್ಯ, ಅನಾವಶ್ಯಕವಾದ ಏನೋ ಕಲಹವಾಗುವಾಗ ಇವೆಲ್ಲದಿಂದ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು. ಜೊತೆಗೆ ನಿಮ್ಮ ಒಂದು ಅಹಂನ ವಿಚಾರವಾಗಿ ಅದನ್ನು ಅಹಮ್ಮನ್ನು ಬದಿಗಿಡಬೇಕಾಗತ್ತೆ. ಹಾಗಾದರೆ ನೀವು ನಿಮ್ಮ ಒಂದು ಅಹಂ ಅಥವಾ ಈಗೋನಿಂದಾಗಿ ಏನೋ ಒಂದು ನಿಮ್ಮಿಂದ ಆಗದ ಕೆಲಸಕ್ಕೆ ಕೈ ಹಾಕೋದಾಗಲಿ, ಅಥವಾ ಇತರರಿಗೆ ನಾವು ಸಹಾಯ ಮಾಡುತ್ತೇವೆ ಅನ್ನೋದನ್ನು ಪ್ರಾಮಿಸ್ ಅಥವಾ ವಚನ ಕೊಡೋದು, ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇವೆಲ್ಲ ಮಾಡೋದ್ರಿಂದ ಆ ವಚನವನ್ನು ನಿಮಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ನೀವು ಏನನ್ನು ನೀವು ಅಹಂನಿಂದ ಅದನ್ನು ಮಾಡಲಿಕ್ಕೆ ಸಾಧಿಸ್ತೀರೋ ಅದರಲ್ಲಿ ಆ ನಿಮ್ಮ ಅಹಂಗೆ ಕೊಡಲಿಯಟ್ಟು ಬಿಡುವಂಥ ಒಂದು ಘಟನೆಗಳು ಸಹ ಈ ತಿಂಗಳ ಮಧ್ಯಭಾಗದ ಬಳಿಕ ಜರುಗಬಹುದು. ಅದರಾಗಿ ಅವೆಲ್ಲರ ಬಗ್ಗೆ ಎಚ್ಚರವಾಗಿ ಇರಬೇಕು. ಜೊತೆಗೆ ಯಾವುದೇ ರೀತಿಯ ವ್ಯಕ್ತಿಗಳಿಗೆ ಜಾಮೀನು ಹಾಕೋದಾಗಲಿ, ಅಥವಾ ಯಾರಿಗೆ ನೀವು ಸಾಲವನ್ನು ಕೊಡಿಸೋದಾಗಲಿ, ಅಥವಾ ಸಾಲವನ್ನು ಪಡೆಯೋದು, ಸಾಲ ಕೊಡುವಂಥದ್ದು, ಅಥವಾ ಇನ್ನಿತರ ಸಾಲಕ್ಕೆ ನೀವು ಹೊಣೆಗಾರಿಕೆ ಅಥವಾ ಜಾಮೀನು ಶ್ಯೂರಿಟಿ ಆಗಲಿಕ್ಕೆ ಹೋಗೋದು, ಇವೆಲ್ಲ ಈಗ ಖಂಡಿತ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಾಮ ಆಗ್ಬೋದು. ಜೊತೆಗೆ ಹೊಸ ಸುಳಿಯಲ್ಲಿ ನೀವು ಸಿಲುಕಿಕೊಳ್ಬೋದು, ಅಥವಾ ನಿಮ್ಮ ವಿರುದ್ಧನೇ ಕೇಸುಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ತಿಂಗಳ ಆದಿಭಾಗದಲ್ಲೆಲ್ಲ ಪರವಾಗಿಲ್ಲ, ಮಧ್ಯಭಾಗದ ಬಳಿಕ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಂತ ಅವಶ್ಯಕತೆ ಈ ಮೀನರಾಶಿಗೆ ಇರುತ್ತೆ. ಒಟ್ಟಿನಲ್ಲಿ ಭೂಮಿ, ಮನೆ, ವಾಹನ ಯೋಗ ಖಂಡಿತ ಇರುತ್ತೆ. ಜೊತೆಗೆ ವರ್ಷದ ಒಂದು ಅದೃಷ್ಟದ ಕೆಲವು ಫಲಗಳು ಆರಂಭದಿಂದ ನಿಮಗೆ ಮಧ್ಯಭಾಗದವರೆಗೂ ಬಹಳಷ್ಟು ಅನುಕೂಲಕರವಾಗಿ ಬರಲಿದೆ. ಈ ತಿಂಗಳಲ್ಲಿ ನೀವು ಅಲ್ಲಿ ಚಂದ್ರನ ಅನುಗ್ರಹ ಸಹ ನಿಮಗೆ ಇರುವಂಥ 14 ಡೇಟ್ಗಳು ಬರ್ತವೆ. ಆಯಾ ಡೇಟ್ಗಳಲ್ಲಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನು ಅನುಕೂಲವಾಗಿರ್ತಾನೆ ಗಮನಿಸೋಣ. ಫೆಬ್ರವರಿ 3, 4, 5, 6,
12, 13, 14, 15, 16, 19, 20, 21, 24, 25 ಇಂತಹ ಒಂದು 14 ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು. ಇದನ್ನು ನೀವು ಯಾವುದೇ ರೀತಿಯ ಶುಭ ವಿಚಾರಗಳಿಗೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಖಂಡಿತ ಈ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೋಬೋದು. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಅಲ್ಲಿ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೋಬೋದು. ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ, ಅದಕ್ಕೆ ಕೇತುವಿಗೆ ಸಂಬಂಧಿಸಿದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಸೂರ್ಯ ಅನುಗ್ರಹ ನಿಮಗೆ 12ರವರೆಗೆ ಇರುತ್ತೆ. ಹಾಗಾಗಿ ಫೆಬ್ರವರಿ 12ರವರೆಗೆ ನೀವು ಹೊರ ಜೊತೆ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಬುಧ ಅನುಗ್ರಹ ನಿಮಗೆ 3ರವರೆಗೆ ಇರುತ್ತೆ. ಆರಂಭದ ಕೆಲವು 3 ದಿನಗಳು ಅಷ್ಟೇ ನಿಮಗೆ ಬುಧ ಅನುಗ್ರಹ ಇರುವಂಥದ್ದು. ಹಾಗಾಗಿ ಫೆಬ್ರವರಿ 3ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಳುವಂಥದ್ದು. ಇನ್ನು ಮಂಗಳನ ಅನುಗ್ರಹ ನಿಮಗೆ ಫೆಬ್ರವರಿ 22ರವರೆಗೂ ಇರುತ್ತೆ. ಹಾಗಾಗಿ ಮಂಗಳನ ಸಂಕೇತವಾದ ಕೆಂಪು ಅಥವಾ ರೆಡ್ ಬಣ್ಣವನ್ನು ಹಾಗೆ ಸಂಖ್ಯೆ 9 ನಂಬರ್ 9 ನೀವು ಆ 22ರವರೆಗೂ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಗ್ರಹ ಇರುವಂಥ ಆ 14 ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ 14 ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದಾಗಿದೆ. ಹಾಗಾಗಿ ನಿಮಗೆ ಅಪರೂಪಕ್ಕೆ ಸಿಗುವಂಥ ಒಂದು ವಿಶೇಷವಾದ ಸೂರ್ಯನ ಬೆಂಬಲ, ಮಂಗಳನ ಬೆಂಬಲ ಆರಂಭದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದೆಲ್ಲ ಮತ್ತೆ ಮತ್ತೆ ಸಿಗುವಂತಿಲ್ಲ. ಹಾಗಾಗಿ ಆರಂಭದ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮಧ್ಯದ ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಾಳಿಕೊಳ್ಳಿ. ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗೋದಾಗಲಿ, ಅದು ಯಾವುದೇ ರೀತಿಯ ತಪ್ಪು ಮಾಹಿತಿಗೆ ನೀವು ಬಲಿ ಬೀಳುತ್ತದೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ, ಉದಾಹರಣೆಗೆ ಅಲ್ಲಿ ರವಿ, ಕುಜ, ಬುಧ, ಗುರು, ಶನಿ, ರಾಹುಗಳು ನೀವು ಒಂದೊಂದು ಹಂತದಲ್ಲಿ ವಿರುದ್ಧವಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಅವರ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಅಥವಾ ಈಶ್ವರನ ಭಕ್ತಿ, ಅಮ್ಮನವರು ಅಥವಾ ದುರ್ಗಾದೇವಿ ಭಕ್ತಿ ಮತ್ತು ನಿಮ್ಮ ಕುಲದೇವತೆಯ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಈ ಲಕ್ಷ್ಮೀ ನಾರಾಯಣರ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಶನಿ ಮಹಾರಾಜರಿಗೆ ಸಂಬಂಧಿತವಾದ ಯಾವುದೇ ಸ್ತುತಿ ಶ್ಲೋಕಗಳು, ಶನಿ ಮಹಾರಾಜರ ಅಷ್ಟೋತ್ತರ ಶತನಾಮ, ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು, ಶನಿವಾರ ದೇವಾಲಯಗಳ ಸಂದರ್ಶನ, ಆಂಜನೇಯ, ರಾಮ, ಕೃಷ್ಣ, ವೆಂಕಟೇಶ್ವರ ಅಥವಾ ರಂಗನಾಥ ಮುಂತಾದ ಯಾವುದೇ ದೇವಾಲಯಗಳ ಸಂದರ್ಶನ ಅಥವಾ ಶಿವನಿಗೆ ರುದ್ರಾಭಿಷೇಕ ಸಲ್ಲಿಸುವಂಥದ್ದು, ಶನಿವಾರದಂದು ದಾನ ಧರ್ಮಗಳನ್ನು ಮಾಡುವಂಥದ್ದು. ಜೊತೆಗೆ ಶನಿವಾರದಂದು ಅರಳಿ ಮರದ ಪ್ರದಕ್ಷಿಣೆ ಪ್ರಾತಃ ಕಾಲದಲ್ಲಿ ಮೂಲತಃ ಬ್ರಹ್ಮರೂಪಾಯ, ಮಧ್ಯತಃ ವಿಷ್ಣು ರೂಪಿಣ, ಅಗ್ರತಶ್ವರೂಪಾಯ ವೃಕ್ಷರಾಜಾಯತೆ ಎಂಬಂತಹ ಆ ವೃಕ್ಷರಾಜನನ್ನು ನೀವು ಶನಿವಾರದಂದು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಹನುಮಾನ್ ಚಾಲೀಸ ಅಥವಾ ಹನುಮಾನ್ ಅಷ್ಟೋತ್ತರ ಇತ್ಯಾದಿ ಯಾವುದೇ ಒಂದು ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡುತ್ತಾ ಬನ್ನಿ. ಈ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಮಂಗಲಾನಿ ಭವಂತು.